नमः। हर ओम तत्सत्प्रब्रह्मणे नमः। श्री गणपति शारदे श्री गणपति शारदे श्री गुरु शंभो लिंगाय नमः। श्री गुरु शंभो लिंगाय नमः। हर ओम ज्ञान सिद्धं तप सिद्धं। हर ओम ज्ञान सिद्धं तप सिद्धं सर्व सिद्धं शिव गणप्रदं। सकल सिद्धि बुद्धि प्रदायकं श्री गणेशं। सिद्धि बुद्धि प्रदायकं श्री गणनाथं श्री गणेशाय नमः। जय मंगलम जय नम पार्वतीपतेश्वर हर हर महादेव। श्री गजानन महाराज की जय। श्री कुंभेश्वर महाराज की जय। श्री घेन सिद्ध महाराज की जय। श्री मलकार सिद्ध महाराज की जय। सकल साधु संत महाराज की जय। ಶಾಂತತೆ ಕಾಪಾಡ್ರಿ. ಪಾವನ ಕ್ಷೇತ್ರ ಈ ಪಾವನ ಕಟ್ಟಿಯ ಯಾಕಂದ್ರೆ ಇಲ್ಲಿ ಮಹಾನ್ ತಪಸ್ವಿ ಒಬ್ಬ ಸಂತ ಒಬ್ಬ ಮಹಾತ್ಮ ಹಿಂದಕ್ಕೆ ನಮ್ಮ ಹಿರಿಯರು ಹೇಳುತ್ತಾರ ಇಲ್ಲಿ ಒಬ್ಬ ಬಾವ ಇದ್ದ, ಒಬ್ಬ ಯೋಗಿ ಜೋಗಿ ಬಾವ ಇದ್ದ. ಆ ಬಾವನು ಇದೇ ಗಲ್ಲಿಯಲ್ಲಿ ತನ್ನ ಪವಿತ್ರವಾದಂತಹ ಚೇತನ ಆತ್ಮವನ್ನ ಪರಮಾತ್ಮನಲ್ಲಿ ದೇಹ ಇಟ್ಟಾನ. ಆ ಲಿಂಗೈಕ್ಯನಾಗದಕ್ಕಾಗಿ ಅದೇ ಭಾವನನ್ನ ಇದೇ ಒಂದು ಸಮಾಧಿ ಅವನು ಇದೇನು ತಡಿ ಕಟ್ಟಾರಲ್ಲ ಭಾವನ ಸಮಾಧಿ. ಬಹು ವರ್ಷದ ಹಿಂದಕ್ಕೆ ಇದಾದ ಹೋದಂತ ಘಟನಾ. ಇಂಥ ಒಂದು ಮಹಾಯೋಗಿ ತಪಸ್ವಿ ಬಾವ ಇಲ್ಲಿ ಲಿಂಗಕ್ಕೆ ಆಗ್ಯಾರ, ಸಮಾಧಿ ಆಗ್ಯಾರ ಅಂತ ತಿಳ್ಕೊಂಡು ಇದಕ್ಕೆ ಭಾವನ ಕಟ್ಟಿ ಅಂತ ಹೆಸರು ಬಂದ. ಹುಡುಗರಿಗೆ ಶಾಂತತೆ ಇರ್ಲಿ. ಅಖಂಡ ಮಂಡಲಕಾರಂ ವ್ಯಾಪ್ತಮೇವ ಚರಾಚರಂ ತತ್ಪಥಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗ್ಯಾರು ಸರಿ ಇಲ್ಲ. ಭಕ್ತನಿಗೆ ಬುದ್ಧಿಯನ್ನು ಕೊಡೋ ತಂದೆ ಸದ್ಗುರುನಾಥನೇ. ಎನ್ನ ಬುದ್ಧಿಗೆ ಮತಿಯನ್ನು ಕೊಡೋ ತಂದೆ ಶ್ರೀ ಗಣನಾಥನೇ.
ಹಲವ ಮಾತೆ ನೀನೊಲಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಕ್ಷೇತ್ರ ಸುಲಭ ಶ್ರೀ ಗಣಪತಿ ಕೃಪೆಯಾಗು. ಸಕಲ ಸಿದ್ಧಿ ಬುದ್ಧಿ ಪ್ರದಾಯಕವಾದಂತ ಗಣನಾಥ ಎನಗೆ ಕೃಪೆಯಾಗು 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 ಅಂತ ಆ ಗಣನಾಥನ ಸ್ಮರಣೆಯೊಂದಿಗೆ ಸಕಲ ದೇವತರು ದಾನವರು ಮಾನವರಲ್ಲಿ ಒಂದು ಪೂಜನೀಯ ಸ್ನಾನವನ್ನು ಪಡ್ಕೊಂಡಂತ ಶಾಂತತೆ ಕಾಪಾಡ್ರಿ. ಒಂದು ಸ್ಥಾನಕ್ಕೆ ಬಹಳ ಮಹತ್ವ. ಗಣನಾಥಗಿತ್ತು ಯಾಕೆ ಸ್ಥಾನ ಸಿಕ್ಕದಂತ ಕೇಳಿದ್ರೆ ಇವತ್ತ ವಿಷಯ ಅದೇ ಬರದ. ಜರ ಗಪ್ಪಾರ್ಯವ, ಈ ಸಣ್ಣ ಮಕ್ಕಳು ಗಪ್ ಕೂತಾವ, ನೀವು ಗಪ್ಕೊಂಡ್ರಿ, ನೀವು ದೇವ್ರ ಕೂತ್ಕೊಂಡ್ರಿ. ಒಂದು ಅಪರೂಪದ ದಿವ್ಯ ಸ್ಥಾನ, ಆ ಸ್ಥಾನವನ್ನು ಪಡ್ಕೊಂಡಂಥ ಪೂಜ್ಯನೀಯ, ಆ ಸ್ಥಾನವನ್ನು ಪಡ್ಕೊಂಡಂಥ ಗಣನಾಥ ಸಕಲ ಮತಿ ಪ್ರಕಾಶವು. ಸಕಲ ಮತಿ ಅಂದ್ರೆ ಬುದ್ಧಿಗೆ ಪ್ರಕಾಶವನ್ನು ಕೊಡುವಂತಹ ಚೈತನ್ಯ ಸ್ವರೂಪನಾದಂತಹ ಆ ಗಣನಾಥನ ಪವಿತ್ರ ಪಾದಕ್ಕೆ ಭಕ್ತಿಯ ತನುಮನ ಧನದಿಂದ ಕಾಯ ವಾಚ ವಾಗ್ರೂಪದಿಂದ ಗಣನಾಥನ ಪವಿತ್ರ ಪಾದಕ್ಕೆ ಅನಂತ ವಂದನೆಯನ್ನು ಸಮರ್ಪಿಸಿ, ಗ್ರಾಮದ ಮೂಲ ಪುರುಷ ಯಾವ ಕುಂಬೇಶ್ವರನ ದಿವ್ಯ ಅಪರೂಪ ಲಿಂಗಕ್ಕೆ ಭಕ್ತಿಯ ನಮನವನ್ನು ಸಮರ್ಪಿಸಿ, ಪಾವನ ಕ್ಷೇತ್ರವನ್ನು ಮಾಡಿದ್ದ ಸಕಲ ಭಕ್ತರ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರವನ್ನು ಮಾಡಿ ಭಕ್ತರ ಮನೋಕಾಮನವನ್ನು ಪೂರ್ತಿಯನ್ನು ಮಾಡಿದಂಥ ಎನ್ನ ಗ್ರಾಮದ ಒಡೆಯ ಸಿದ್ಧಿ ಪುರುಷ ಭಂಡಾರದ ಒಡೆಯ ಎನ್ನ ತಂದೆ ಘೇನಸಿದ್ದೇಶ್ವರ ದಿವ್ಯ ಪವಿತ್ರ ಪಾದವೆಯನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಯಾವ ಇದೇ ಭವನಕಟ್ಟಿಯಲ್ಲಿ ಯಾವ ನನ್ನ ಉಗ್ರಗಣವರಿ ಮಾರಿ ದೇವರ ಬಾಲ ಬ್ರಹ್ಮಚಾರಿ ಕಲಿಯೋಗದಲ್ಲಿ ಕೃಷ್ಣನ ಅವತಾರವನ್ನು ಧಾರಣವನ್ನು ಮಾಡಿಕೊಂಡು ಶ್ರೇಷ್ಠರನ್ನ ಪಾಲನವನ್ನು ಮಾಡಿ ದುಷ್ಟರನ್ನ ಜೊತೆಗೆ ಯುದ್ಧವನ್ನು ಮಾಡಿ ದುಷ್ಟರನ್ನ ಸಂಹಾರವನ್ನು ಮಾಡಿದಂಥ ಯಾವ ನನ್ನ ಹೆಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ದೇಶ್ವರರ ದಿವ್ಯ ಪವಿತ್ರ ಪಾದಕ ಅನಂತ ವಂದನೆಯನ್ನು ಸಮರ್ಪಿಸಿ, ಎಲ್ಲ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗುತ್ತಿರುವ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಶ್ರೀ 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 ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರಪ್ಪಂಗಳ ದಿವ್ಯ ಪವಿತ್ರ ಪಾದವನ್ನು ನತಮಸ್ತಕ ಮೇಲೆ ಇಟ್ಟುಕೊಂಡು, ಶಿವನೇ ಬಸವ ಬಸವ ಶಿವನೇ ಎಂಬ ಈ ಬಸವಣ್ಣನ ಸ್ಥಾನದಲ್ಲಿ ಆಸನದೀನರಾದಂಥ ಯಾವ ನಮ್ಮ ಯಲ್ಲಪ್ಪ ಮಾಮ ಮನಗಳು ಈ ಬಸವಣ್ಣವರಿಗೂ ಕೂಡ ಅನಂತ ವಂದನೆಯನ್ನು ಸಮರ್ಪಿಸಿ, ಈ ಮಂಗಲಮಯ ಪುರಾಣಕ್ಕೆ ಸಂಗೀತ ಸೇವೆಯನ್ನು ಮಾಡುತ್ತಿರುವ ಖ್ಯಾತ ಗವೈಗಳಾದ ಅನುಭವಿಗಳಾದ ಗಣಪತಿ ಮಾಸ್ತರ್ ಅವರಿಗೆ ಅನಂತ ವಂದನೆಯನ್ನು ಸಮರ್ಪಿಸಿ, ಗಂಧರ್ವ ವಿದ್ಯಾ ತಬಲಾವಾದಕರಾದಂಥ ಇದು ಗಾನ ವಿದ್ಯಾ ಗಂಧರ್ವ ವಿದ್ಯಾ, ಇದಕ್ಕೆ ಸರ್ವಜ್ಞ ಮೂರ್ತಿಗಳು ಬಹಳ ಉಪಮಾ ಕೊಟ್ಟಾರ. ಗಾನ ವಿದ್ಯೆಯ ಲೇಸು ಅಂದ್ರು. ಎಲ್ಲಾ ವಿದ್ಯಾದೊಳಗೆ ಗಾನ ವಿದ್ಯಾ ಸಂಗೀತ ವಿದ್ಯೆ ಇದು ಲೇಸು ವಿದ್ಯಾ ಅಂತ ಹೇಳಿದ್ರು ಅವರು. ಗಾನ ವಿದ್ಯೆಯ ಲೇಸು ಮಾನವತಿ ಸತಿಗೆ ಪತಿಯ ಲೇಸು ಸ್ವನುಭಾವಿಗಳ ನಡು ಲೇಸು ಎಲ್ಲಕ್ಕೂ ದಾನಲೇಸು ಸರ್ವಜ್ಞ ಅಂತ ಮಹಾತ್ಮರು ಹೇಳ್ಯಾರ. ಅಂತಹ ಒಂದು ಗಾನ ವಿದ್ಯಾ ಪ್ರವೀಣರಾದಂತಹ ಯಾವ ಇದೇ ನಮ್ಮ ಊರಿನ ಚಿಕ್ಕ ಮಗನಾದಂಥ ವೇದಮೂರ್ತಿ ಗಣೇಶ ಮಹಾಸ್ವಾಮಿಗಳಿಗೂ ಕೂಡ ಅನಂತ ವಂದನೆಯನ್ನು ಸಮರ್ಪಿಸಿ, ಅವರಿವರನ್ನದೇ ಸಮಸ್ತ ಇವತ್ತಿನ ಸತ್ಸಂಗದಲ್ಲಿ ಸಹಭಾಗಿಗಳಾಗಿ ಮಾನವ ಜನ್ಮದ ಮೌಲ್ಯವನ್ನು ತಿಳ್ಕೊಂಡು ನಾವು ಹ್ಯಾಂಗ ಬದುಕಬೇಕು, ನಾವು ಹ್ಯಾಂಗ ನಡಿಬೇಕು, ಹ್ಯಾಂಗ ನುಡಿಬೇಕು ಅನ್ನುವಂಥ ಒಂದು ಸದ್ವಿಚಾರಗಳನ್ನ ಆ ವಿವೇಕ ರೂಪಾಂತರವಾಗಿ ನಾವು ಎಲ್ಲ ತಿಳ್ಕೊಂಡು ಧನ್ಯರಾಗುವುದೇ. ಅಂತಹ ಈ ಬ್ರಹ್ಮ ಸಭೆಯಲ್ಲಿ ಈ ಸತ್ಸಂಗದಲ್ಲಿ ಪಾಲ್ಗೊಂಡ ಸಮಸ್ತ ನನ್ನೆಲ್ಲ ಕುಂಬಾರಿಯ ಗ್ರಾಮದ ಗುರು ಹಿರಿಯರೇ, ಮಹಾತ್ಮರೇ, ಪೂಜ್ಯರೇ, ಒಡಿಯರೇ, ಶರಣು ತಾಯಿ ತಂದಿಗಳೇ, ಹರಚರ ಗುರು ಮೂರ್ತಿಗಳೇ, ಯಾವ ನನ್ನ ಅಕ್ಕ ತಂಗಿಗಳರೇ, ಸಣ್ಣ ಸಣ್ಣ ಗೌಳಿ ಮಾಡುವಂತ ನನ್ನ ಮುದ್ದು ಮಕ್ಕಳೇ,
ನಿಮ್ಮ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಶಿವ ಪರ ಚೈತನ್ಯ ಪರಮ ಪುರುಷ ಪರಮಾತ್ಮನಿಗೆ ಶರಣನ್ನು ಹೇಳುತ್ತಾ ಶಿವ ಸ್ವರೂಪಿಗಳು ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣರಿಗೆ ಶರಣು ಶರಣಾರ್ಥಿ. ಶಿವೋಹಂ ಶಿವೋಹಂ ಶಿವೋಹಂ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗುರು ಮಹಾದೇವೋ ಶ್ರೀ ಗುರು ಮಹಾದೇವೋ. ಶಾಂತತೆ ಕಾಪಾಡು ಮಕ್ಕಳ. ಇರ್ಲಿ, ಆ ಹುಡುಗರ ಆಟ ಅಂದ್ರೆ ಹಂಗೆ ಇರ್ತೈತೆ. ಆ ಹುಡುಗರ ಆಟ ಶಿವನಿಗೂ ಬಂದಿಲ್ಲ. ಇರ್ಲಿ, ಆ ಹುಡುಗರ ಕಡೆ ಲಕ್ಷ ಕೊಡ್ಬಾರ್ದು. ಒಂದು ಪುರಾಣ ಪ್ರವಚನ ಶಾಸ್ತ್ರ ಹ್ಯಾಂಗ ಕೇಳ್ಬೇಕಂತ ಕೇಳಿದ್ರ ಏಕಾಗ್ರ ಚಿತ್ತವಾಗಿ ಚಿತ್ತ ಚಿಪಾಟಿ ಮೇಲೆ ಧ್ಯಾನ ದಪಾಟಿ ಮ್ಯಾಗಿದ್ರೆ ತಿಳಿಯಂಗಿಲ್ಲ. ಯಾರೇ ನಮಗ ಬೈಲಿಕತ್ತಿರ್ಬೇಕು ಅವ್ರವ್ರ ಮನ್ಯಾಗ ಮತ್ತವ್ರ ಮುಂದೆ ಯಾರು ಬಂದು ಹೇಳಿರ್ಬೇಕು, ಅಯ್ಯ ಕೆಟ್ಟ ಬೈಲಿಕತ್ತಾಳ ನಿನ್ಗ ನೋಡೋರ ಮನ್ಯಾಗ ನನಗೆ ಬೈಲಿಕತ್ತಾಳ ಏನೇನು ಬೈತಾಳಂತ ಹ್ಯಾಂಗ ಕಿವಿಕೋಟ ಕೇಳ್ತೀನಿ. ಒಂದು ಬೈದುದು ಬೇಗ ಬಹಳ ಕಿವಿ ಕೊಟ್ಟು ಕೇಳ್ತೀರಿ. ಇಂಥ ಅಮೋಘವಾದಂತ ಸಂತ ಶರಣರ ವಚನ, ಸತ್ಯಕ್ಕೆ ಮೃದ ವಚನ ಕೇಳಿ. ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಹೇಳುತ್ತಾರೆ, ಸತ್ಯಕ್ಕೆ ಮೃದ ವಚನ ಮಿಥ್ಯಕ್ಕೆ ಮೃದ ವಚನ. ಸತ್ಯಕ್ಕೆ ಮೃದ ವಚನ ಮಿಥ್ಯಕ್ಕೆ ಮೃದ ವಚನ. ಅತ್ತಿತ್ತ ಓಡಾಡುವ ಕತ್ತಿ ಮರಿಗಳಿಗೆಲ್ಲ ನಮ್ಮ ಶರಣನ ಹಿತವಚನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮ ಹೇಳುತ್ತಾರೆ. ಒಂದು ಶರಣರ ವಚನ, ಒಂದು ಸಂತರ ಅಭಂಗ ನಮ್ಗೆ ಏನ್ ಮಾಡ್ತದಂತ ಕೇಳಿದ್ರೆ ನಮ್ಮ ಜೀವನ ಪರಿವರ್ತನ ಮಾಡ್ತದ. ಪರಿವರ್ತನ ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಸಣ್ಣನಿಗೆ ಶಿವಯೋಗಿ ಸಿದ್ದರಾಮೇಶ್ವರರು ಮಹಾನ್ ವಚನ ಸಾಹಿತ್ಯಕಾರರು, ಮಹಾನ್ ಅನುಭವಿಗಳು. ತಮಗಾದ ಅನುಭವ ಮನುಷ್ಯನ ಜೀವನದೊಳಗ ಅರಿವಿನ ತೃಪ್ತಿಗೆ ಅನುಭವಾಸ್ತ್ರ ಅದ. ಅನುಭವ ಐತಂದ್ರೆ ಹೊಳಿತದ್ರಿ, ಅನುಭವ ಆಗ್ಲಿಲ್ಲ ಅಂದ್ರೆ ಹೊಳೆಯಂಗಿಲ್ಲ. ಯಾವುದೇ ತಗೋರಿ ನೀವು, ಒಂದು ವಸ್ತುವಿನದ್ರ ಅನುಭವ ಐತಂದ್ರೆ ಅದರ ಆನಂದ ನಮಗೆ ಸಿಗ್ತದೆ. ಅದರ ಅನುಭವನೇ ಇರ್ಲಿಲ್ಲ ಅಂದ್ರೆ ಸಿಗಲ್ಲ. ಈಗ ಮೊಬೈಲ್ ಅದಂದ್ರೆ ಅದರ ಆನಂದ ತಗೋಬೇಕಾದ್ರೆ ಅದು ಹೆಂಗ ನಡೆಸಬೇಕು, ಯಾವ ಯಾವ್ದು ಬೇಕಾದ್ರೆ ಮಾಹಿತಿ ಬೇಕಾರೆ ಅನುಭವ ಬೇಕಾದ್ರೆ. ಅನುಭವ ಇತ್ತಂದ್ರೆ ಅದ್ರ ಮೊಬೈಲ್ ಆನಂದ ನಮಗೆ ಸಿಗ್ತದೆ. ಅನುಭವನೇ ಇರ್ಲಿಲ್ಲ ಅಂದ್ರೆ ಸಿಗಂಗಿಲ್ಲ. ಅದಕ್ಕೆ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ಸ್ವ ಅನುಭವದಲ್ಲಿ ಒಂದು ಬಹು ಸುಂದರವಾದಂತಹ ಮಾತನ್ನು ಹೇಳುತ್ತಾರೆ. ಅದನ್ನು ಲಕ್ಷಿಟ್ಟು ಕೇಳಬೇಕು. ಹತ್ತಿರ ಸ್ವರೂಪ. ವಿಧಿಗೆ ಬಲ್ಲವರ್ಯಾರಿಲ್ಲ, ಏ ವಿಧಿ ನಿನಗೆ ಬಲ್ಲವರು ಯಾರಿಲ್ಲ. ಆದಿ ಬ್ರಹ್ಮದಿಗಳಿಗೆ ಬಿಟ್ಟಿಲ್ಲ ವಿಧಿ. ವಿಧಿಗೆ ಬಲ್ಲವರು ಯಾರಿಲ್ಲ, ಆದಿ ಬ್ರಹ್ಮದಿಗಳಿಗೆ ಬಿಟ್ಟಿಲ್ಲ ವಿಧಿ. ಸೋದಿಸಿ ನಿನ್ನೊಳಗಿನ ಸದ್ಗುಣವೇ ಬಲ್ಲ. ಸೋದಿಸಿ ನಿನ್ನ ಒಳಗಿನ ಸದ್ಗುಣವೇ ಬಲ್ಲ. ಸದ್ಗುರು ಬೋಧಿಸಿದಾಗ ಸಾಧ್ಯವಾದಿತ್ತು ವಿಧಿ ಮಾರ್ಗವು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೇಳ್ತಾರೆ ಸಿದ್ದರಾಮ, ಏ ವಿಧಿ ನಿನಗೆ ಬಲ್ಲವರು ಯಾರು ಈ ಭೂಮಿ ಮೇಲೆ ಅಂತಾನ. ವಿಧಿಗೆ ಬಲ್ಲವರು ಯಾರಿಲ್ಲ, ಆದಿ ಬ್ರಹ್ಮಾದಿಗಳಿಗೆ ಬಿಟ್ಟಿಲ್ಲದ ವಿಧಿ.
ಆದರೆ ಪುಣ್ಯಾತ್ಮರೇ, ನಮ್ಮ ವಿಧಿಯನ್ನ ಬಿಡಬೇಕಾದರೆ, ನಮ್ಮ ದುಃಖವನ್ನು ದೂರ ಆಗಬೇಕಾದರೆ, ನಮಗೊಂದು ಆನಂದ ಸಿಗಬೇಕಾದರೆ, ಇವಾಗ ಗಟ್ಟಿ ಮಾತು ಹೇಳುತ್ತೆ, ಎರಡು ಜಾಗನಾಗ ಆನಂದ ಅದ್ರಿ. ಭೂಮಿ ತಿಳಿ ಮೇಲೆ ಎರಡೇ ಜಾಗನಾಗ ಆನಂದ, ಮತ್ತೆ ಎಲ್ಲಿ ಇಲ್ಲ ಆನಂದ. ಬಹಳ ಮಂದಿ ಎದುರಾಗ ಆನಂದ ಅದ ತಿಳ್ಕೊಂಡು ಕೂತಾರ, ಖರೆ ಎಲ್ಲಿ ಆನಂದ ಇಲ್ಲ. ಎರಡು ಜಾಗನಾಗ ಆನಂದ ಅದ. ಯಾವ ಜಾಗತ್ತ ಕೇಳಿದ್ರ, ಚಂತಾನ ದಂಧಿ ಮಾಡಿ ದಣವಾಗಿ ಹೊಡ್ತುಂಬ ಉಂಡು ಮಕ್ಕೊಂಡ್ರಿ ಅಂದ್ರೆ ಆ ನಿದ್ದೆ ಎಟ್ಟ ಆನಂದ ಅದ ನೋಡ್ರಿ. ನಿದ್ದೆ ಎಟ್ಟ ಆನಂದ ಮತ್ತೆ ಯಾವ್ದ್ರಿ? ಈ ಶರೀರಕ್ಕೆ ಏನ್ ಬೇಕಂತ ಕೇಳಿದ್ರೆ ನಿದ್ದಿ ನಿದ್ದಿ ನೀ ಇದ್ದಿ ನೀ ಇದ್ದಿ ಅಂದ್ರೆ ನಿದ್ದಿ. ಇಲ್ಲಿಕ ಅವ ಇರ್ಲಿಲ್ಲ ಅಂದ್ರೆ ನಿದ್ದೆ ಆಗ್ತದ್ರಿ. ಹಂಗದ ನೋಡ್ರಿ ಮಾತ. ನೀ ಇದ್ದಿ, ಅವ ಚೇತನ ಸ್ವರೂಪ ಪರಮಾತ್ಮ ಒಳಗದನ ತಿಳ್ಕೊಂಡು ನಿಚಿಂತಿ ನಿದ್ದೆ ಮಾಡ್ತಿ, ಅಲ್ಲಿ ಆನಂದೇ ಆನಂದ. ಅದು ಮತ್ತೊಂದೇನು ಬಂದದೇನ್ರಿ ನಿದ್ದ್ಯಾಗ? ಏನು ಹೊಲ ಬಂದದ, ಮನಿ ಬಂದದ, ಹೆಂಡ್ರು ಬಂದಾರ, ಮಕ್ಕಳು ಬಂದಾರ, ಏನ್ ರೊಕ್ಕ ಬಂದಾವ, ಬಂಗಾರ ಬಂದದ. ನಿದ್ದ್ಯಾಗ ಏನಾರ ಬಂದದ ನಿಮ್ಗ? ನಿದ್ದೆ ಅಂದ್ರೆ ಯಾಕ್ಸರ ಆಯ್ತು ಅಂದ್ರೆ ಬಂದ ನೋಡ್ರಿ ಎಲ್ಲ. ಮತ್ತ ದಡ 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 ಹೊಲ ಬತ್ತು, ಮನಿ ಬತ್ತು, ಹೆಂಡ್ರು ಬಂದ್ರು, ಮಕ್ಕಳು ಬಂದ್ರು. ನಿದ್ದೆಯಲ್ಲಿ ಒಂದು ಆನಂದದ ಪುಣ್ಯಾತ್ಮರೇ, ನಿದ್ದೆಯಲ್ಲಿ ಒಂದು ಆನಂದದ. ಇನ್ನೊಂದು ಆನಂದದ ಎಲ್ಲಿತ್ತ ಕೇಳಿದ್ರ, ಸಂತ ಶರಣರ ಮಹಾತ್ಮರ ಹಿತವಚನ ಸತ್ಸಂಗದಲ್ಲಿ ಆನಂದದ. ಮತ್ತೆಲ್ಲಿ ಆನಂದ ಇಲ್ಲ. ಇವೆರಡೇ ಜಾಗನಾಗ ಆನಂದ, ಮತ್ತೆಲ್ಲಿ. ವಿಧಿಗೆ ಬಲ್ಲವರ್ಯಾರಿಲ್ಲ, ಆದಿ ಬ್ರಹ್ಮದಿಗಳಿಗೆ ಬಿಟ್ಟಿಲ್ಲ. ಶೋಧಿಸಿ ನಿನ್ನೊಳಗಿನ ಸದ್ಗುಣವೇ. ಯಾವಾಗ ಬಿಡ್ತದ ವಿಧಿ? ಶೋಧಿಸಿ ನೋಡು, ನಿನ್ನಲ್ಲಿ ಸದ್ಗುಣ ಬರಬೇಕು, ಸದ್ವಿಚಾರಗಳನ್ನು ಬರಬೇಕು. ಆ ಸದ್ಗುಣ ಬತ್ತಂದ್ರೆ, ಒಂದು ಸಂತ ಮಹಾತ್ಮ ಸದ್ಗುರು ಉಪದೇಶ ಮಾಡದಂದ್ರೆ ನಿನ್ನ ವಿಧಿ ಮಾರ್ಗ ಮೋಕಳ ಆಗಲಿಕ್ಕೆ ತಡ ಇಲ್ಲ. ಶ್ರೀ ಚೆನ್ನ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರರು ಹೇಳುತ್ತಾರೆ. ನಿನ್ನ ಸೋಮಕಾಂತ ರಾಜನಿಗೆ ವಿಧಿ ಮಹಾಕುಷ್ಠ ರೋಗ ಬಂದಾದ. ಇದು ಯಾವ ಹರಿಬ್ರಹ್ಮಾದಿಗಳಿಗೆ ಬಿಟ್ಟಿಲ್ರಿ ಕಾಡಾಟ. ಯಾಕಂತ ಕೇಳಿದ್ರೆ, ನೀವು ಕೇಳಿರ್ಬೇಕು, ಹಣಿ ಬರಕತಿ ಹರಿ ಬ್ರಹ್ಮಗ ಬಿಟ್ಟಿಲ್ಲ, ಯಾರೇನು ಮಾಡುವರು. ಎಲ್ಲಾರ ಹಣಿ ಬಾರ ಬ್ರಹ್ಮ ಬರೀತಾನ, ಅವನ ಹಣಿ ಬರ ಅವನಿಗೆ ತಿಳಿದಿಲ್ರಿ. ಅದಕ್ಕೆ ಒಬ್ಬ ಕವಿ ಹಾಡ್ತಾನೆ, ಹಣಿ ಬರಕತಿ ಹರಿ ಬ್ರಹ್ಮಗ ತಿಳಿದಿಲ್ಲ, ಯಾರೇನ ಮಾಡವರು. ಆ ಹಣಿ ಬರಕತಿ ಹರಿ ಬ್ರಹ್ಮಗ ತಿಳಿದಿಲ್ಲ, ಯಾರೇನು ಮಾಡವರು. ಎಲ್ಲರೂ ಸುಖನೇ ಬೇಡವರು, ಮುಂದಿನ ಭವಿಷ್ಯ ಕೇಳವರು. ನೋಡ್ರಿ ಕವಿ ಏನ್ ಹೇಳುತ್ತಾನೆ, ಎಲ್ಲಾರು ಸುಖನೇ ಬೇಡ್ತಾರ, ಮುಂದೆ ನನಗೆ ಸುಖ ಆಗಲಿ ಅಂತ ಭವಿಷ್ಯ ಜ್ಯೋತಿಷ್ ಕೇಳಕ್ ಹೋಗ್ತಾರ. ತಮ್ಮ ನೀ ಎಷ್ಟು ಜ್ಯೋತಿಷ್ ಕೇಳು, ಎಷ್ಟು ಭವಿಷ್ಯ ಕೇಳು, ನಿನ್ನ ಸಂಕ್ಷಿಪ್ತ ಗಂಟದಂದು ಏನು ಪ್ರಾರಬ್ಧ ತೆಪ್ಪಲ್ಲ, ಅದು ತೆಪ್ಪಂಗಿಲ್ಲ. ಅದು ತೆಪ್ಪಬೇಕಾದ್ರೆ ಇವತ್ತ ನನ್ನ ವಿಷಯ ಹೇಳೋದು, ಅದು ಏನು ಮಾಡಿದ್ರೆ ತಪ್ತದೆ. ಹಣಿ ಬರಕತಿ ಹರಿ ಬ್ರಹ್ಮಗ ಬಿಟ್ಟಿಲ್ಲ, ಯಾರೇನು ಮಾಡವರು. ಎಲ್ಲರೂ ಸುಖವನ್ನೇ ಬೇಡವರು, ಮುಂದಿನ ಭವಿಷ್ಯ ಕೇಳವರು. ಹಣಿ ಬರಕತಿ ಹರಿ ಬ್ರಹ್ಮಗ ತಿಳಿದಿಲ್ಲ, ಯಾರೇನು ಮಾಡವರು. ಎಲ್ಲರೂ ಸುಖವ ಬೇಡುವರು.
ಬೇಡುವರು ಮುಂದಿನ ಭವಿಷ್ಯ ಕೇಳುವರು ಹರಿವರ ಕಥೆ ಹರಿ ಪ್ರಮಾಣ ತಿಳಿದು ಯಾರೇನು ಮಾಡುವರು ಹಣಿ ಬರಕತ್ತಿ ಹರಿ ಬ್ರಹ್ಮದ ಬೇಟಿಲ್ಲ ಯಾರೇನು ಮಾಡುವರು ಏ ಹಣಿ ಬರಕತ್ತಿ ಹರಿ ಬ್ರಹ್ಮದ ಬೇಟಿಲ್ಲ ಯಾರೇನು ಮಾಡುವರು ಎಲ್ಲರೂ ಸುಖವನ್ನೇ ಬೇಡುವರು ಮುಂದಿನ ಭವಿಷ್ಯವ ಕೇಳುವರು ಹಣಿ ಬರಕತ್ತಿ ಹರಿ ಬ್ರಹ್ಮದ ಬೇಟಿಲ್ಲ ಯಾರೇನು ಮಾಡುವರು ತಮ್ಮ ಯಾರೇನು ಮಾಡುವರು ತಮ್ಮ ಯಾರೇನು ಮಾಡುವರು ಜೈ ಮಂಗಲಂ ಜೈ ನಮ ಪಾರ್ವತೇಶ್ವರ ನಮಃ ವಿಧಿ ಆಟ ತಪ್ಪಬೇಕಾದರೆ ಪ್ರಮಾಣದಲ್ಲಿ ಸಂತರು ನಾ ಸ್ವಂತ ಹೇಳಂಗಿಲ್ಲ ನನ್ನ ಪ್ರಾರಬ್ಧ ಹರಿಬೇಕಾದರೆ ನಮ್ಮ ಪ್ರಾರಬ್ಧ ನಶಿಸಿ ಹೋಗ್ಬೇಕಾದ್ರೆ ನಮಗೆ ಬಂದ ದುಃಖವನ್ನ ಬಿಡುಗಡೆ ಆಗ್ಬೇಕಾದ್ರೆ ಏಕನಾಥ್ ಮಹಾರಾಜರ ಪ್ರಮಾಣದ ಕರ್ನಾಟಕ ಸಂತರ ಮಹಾತ್ಮರ ಪ್ರಮಾಣದ ಏಕಾ ಜನಾರ್ದನಿ ಭೋಗ ಪ್ರಾರಬ್ಧ ಹಸ ನೋಡ್ರಿ ಎಷ್ಟು ಚಂದ ಹೇಳ ಏಕನಾಥ್ ಮಹಾರಾಜರು ಏಕಾ ಜನಾರ್ದನಿ ಭೋಗ ಪ್ರಾರಬ್ಧಾಚ एका जनार्दनी भोग प्रारब्धाचा कशाला नाश होते हरी कृपे त्याचा नाश झाला हरी कृपे त्याचा नाश झाला हरी कृपा आಯಿತು ಗಣನಾಥನ ಕೃಪಾ ಆಯಿತು ಭಗವಂತನ ಕೃಪಾ ಆಯಿತು ಅಂದ್ರೆ ನಿನಗೆ ಬಂದ ಪ್ರಾರಬ್ಧ ದುಃಖ ಹರಿದು ಹೋಗ್ತದ ಅಂತ ಹೇಳ್ತಾರೆ ಹರಿದು ಹೋಗ್ತದೆ ಅದಕ್ಕೆ ಪುಣ್ಯಾತ್ಮರೇ ಅಂತ ಒಂದು ಪ್ರಾರಬ್ಧ ನಮ್ಮ ದುಃಖ ನಶಿಸಿ ಹೋಗಬೇಕಾದರೆ ಏನು ಮಾಡಬೇಕು ನಾವು संत समागम संताच्या चरणी मस्तक घसरुनी संताच्या चरणी मस्तक घसरुनी पाप गेले निगुनी पांडुरंग आले धावुनी संताच्या चरणी मस्तक घसरुनी ನಮ್ಮ ಮಸ್ತಕ ಎಲ್ಲಿ ತಿಕ್ಕಬೇಕಂದ್ರೆ ಸಂತರ ಮಹಾತ್ಮರ ಸದ್ಗುರುನಾಥನ ಚರಣದಲ್ಲಿ ನಮ್ಮ ಮಸ್ತಕ ನಮ್ರತದಿಂದ ದರ್ಶನ ಮಾಡಬೇಕು ಸಂತ ಚರಣ लागता ಸಹಜ ನೋಡಿ ಎಷ್ಟು ಮಹತ್ವ ಸಹಜ ತರೋರು ಸಂತ ಚರಣದ ಸ್ಪರ್ಶ ಸಹಜ ನಿನಗೆ ಆಯ್ತು ಅಂದ್ರೆ ನಿಂದೆಲ್ಲಾ ಬೀಜ ಸುಟ್ಟು ಹೋಗ್ತಾ ಹೋಗ್ತಾರ ಸಮಸ್ತ ವಾಸನೆಸೆ ಬೀಜ ಜಮುನದ ಹೇಳ್ತಾರೆ ಇಲ್ಲಿ ಸೋಮಕಾಂತ ರಾಜ ಎಲ್ಲಿ ಬಂದಾನ ಭೃಗು ಋಷಿ ಆಶ್ರಮಕ್ಕೆ ಬಂದಾನ ಭೃಗು ಋಷಿ ಅಂದ್ರೆ ಸಾಮಾನ್ಯ ಅಲ್ಲ ನೀನು ಹೇಳಿದನ ಮಹಾನ್ ತಪಸ್ವಿ ಮಹಾನ್ ಯೋಗಿ ಅರಣ್ಯದಲ್ಲಿ ಹುಲ್ಲು ಗುಡಿಸಲನ್ನು ಹಾಕೊಂಡು ಸದಾವ ಕಾಲದಲ್ಲಿ ಹರಿಯ ನಾಮಸ್ಮರಣೆ ಯೋಗ ಜಪ ತಪ ಅನುಷ್ಠಾನ ಆದ್ರೆ ಸಂಸಾರ ಬಿಟ್ಟಿಲ್ರಿ ಅವನಿಗೆ ಹೆಂಡ್ರವ ಮಕ್ಕಳವ ಸಂಸಾರ ಬಿಟ್ಟು ಮಾಡ್ರತ್ ಯಾವ ಆತ್ಮರು ಹೇಳಿಲ್ರಿ ಪುಣ್ಯಾತ್ಮರೇ ಅಸುನಿ ಸಂಸಾರಿ ಜೀವವೇಗ ಕರಿ ನಾಮದೇವ್ ಮಹಾರಾಜರು ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು ತಮ್ಮ ಸಂಸಾರ ಬಿಡತ್ ಯಾರು ಹೇಳೋರು ನಿನಗೆ ಸಂಸಾರದಾಗ ಇರು ಅಸುನಿ ಸಂಸಾರಿ ಜೀವವೇಗ ಕರಿ वेद शास्त्र उभारी भाय सदा व्यासाची आठवणा द्वारकेचे राणा पांडवा घरी ಎಷ್ಟು ತಾಕತ್ತವರಿ ಶರಣರ ಅಭಂಗದೊಳಗೆ ಅಸುನಿ ಸಂಸಾರಿ ಜೀವ ವೇದ ಕರಿ ಸಂಸಾರದಾಗಿರು ಬ್ಯಾಡಂಗಿಲ್ಲ ಅವರು ಆದ್ರೆ ನಿನ್ನ ಭಾವ
ನಿನ್ನ ಜೀವ ನಿನ್ನ ಮನಸ್ಸ ಎಲ್ಲಿ ಇಡು ಅಂತ ಹೇಳ್ಯಾರ. ಅಕ್ಕ ಮಾದೇವಿ ಬಹಳ ಚಂದ ಹೇಳ್ಯಾರ ಇದಕ್ಕೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಜನಗುರುಳು ಒಂದು ಮನ ನಿನ್ನ ಪಾದ ಮೇಲೆ ಇಟ್ಟ ಬಡೆ, ಈ ಭವದ ದುಃಖ ನನಗೆ ಶ್ರೀ ಚನ್ನ ಮಲ್ಲಿಕಾರ್ಜುನ. ಎಲ್ಲದಲ್ಲ ನನ್ನ ಮನಸ್ಸ ಎಲ್ಲಿ ಇಡಬೇಕು? ಹರಿ ಮೇಲೆ, ಗುರುವಿನ ಮೇಲೆ. ಹರಿ ಅಂದ್ರೆ ಬೇರೆ ಅಲ್ಲ, ಗುರು ಅಂದ್ರೆ ಬೇರೆ ಅಲ್ರಿ ಪುಣ್ಯಾತ್ಮರೇ. ಹರಿನೇ ಗುರು, ಗುರುನೇ ಹರಿ. ಸಂತ ತೆಟ್ಟೆ ದೇವ, ದೇವ ತೆಟ್ಟೆ ಸಂತ. ಎಲ್ಲಿ ಸಂತರು ಇರ್ತಾರ ಅಲ್ಲಿ ದೇವ್ರು ಇರ್ತಾನೆ, ಎಲ್ಲಿ ದೇವ್ರು ಇರ್ತಾನೆ ಅಲ್ಲೇ ಸಂತರು ಇರ್ತಾರೆ. ಸುಮ್ಮನೆ ಆಗಲಂಗಿಲ್ಲ ಅವ್ರು. ಭೃಗು ಋಷಿ ಆಶ್ರಮಕ್ಕೆ ಬಂದು ನಮ್ರತದಿಂದ ಕೈ ಮುಗಿದು ಅವರ ಪಾದ ಸ್ಪರ್ಶದಿಂದ ನಮಸ್ಕಾರ ಮಾಡಿ, ಅದಕ್ಕೆ ಪುಣ್ಯಾತ್ಮರೇ, ಅಂಥ ಒಂದು ಸಂತ ಮಹಾತ್ಮರ ಪಾದ ಸ್ಪರ್ಶದಿಂದ ತನಗಾದ ದುಃಖವನ್ನೆಲ್ಲ, ತನಗೆ ಬಂದ ಈ ಶರೀರದ ಪೀಡ, ಈ ಶಾರೀರಿಕ ಪೀಡಕ್ಕೆ ಬಂದ ಮಹಾರೋಗದ ನಿವಾರಣೆಯನ್ನು ಒಂದು ಸಂತ ಮಹಾತ್ಮನ ಮುಂದೆ ಹೇಳ್ತಾ, ನಾ ಯಾವಾಗಲೂ ಹೇಳ್ತಿರ್ತೀನಿ, ನಮಗೆ ಬಂದ ದುಃಖ, ನಮಗೆ ಬಂದ ಕಷ್ಟ ಯಾರಿಗೆ ಹೇಳ್ಬೇಕ್ರಿ? ಆ ಕಡೆ ಕರ್ನಾಟಕ ಹೆಣ್ಮಕ್ಳು ಮನೀದ್ ಕಮ್ಮ ಉಣ್ತಾವ್ರಿ, ನೆರಮನೆ ಅವ್ರ ಮುಂದೆ ಹೋಗಿ ಮನೀದೆಲ್ಲ ಆತ ಅಂತ ಹೇಳ್ತಾವ. ಏನ ಗಂಗವ್ವ, ನಾ ಇರಬೇಡದವ್ವ ಭೂಮಿ ಮೇಲೆ, ನನ್ನ ಸಸಿ ಬಾಯಿಗೆ ಬಂದಂಗ ಬೈದ್ರ ಯವ್ವ, ನನ್ನ ಹಾಟ್ಯ ಸೋಮ್ಳ್ಯ, ನನ್ನ ಮಗ ಸುಮ್ಮನೆ ಕೂತ ಯವ್ವ. ಮನಿದು ಕಮ್ಮು ಉಣೋದು, ನೆರಮನೆಯವ್ರ ಮನೆಗೆ ಹೋಗಿ ಮನಿಗರಣೆ ಅತ್ತ ಹೇಳೋದು. ಅವ್ರ ನೆರಮನೆಯವ್ರು ನಿಮ್ ದುಃಖ, ನಿಮ್ ಕಣ್ಣೀರು ಒರೆಸ್ತಾರೆ. ಅಳಬೇಡ ಅಕ್ಕಿಟ್ಟು ಅಳಬೇಡ ಗಪ್ಪು, ಅಳಗಾಡು ಗಪ್ಪು ಒಂದ್ 2-3 ಸಲ ಆಗ್ತಾಳೆ. ನಿನ್ನೆ ಹೇಳ್ತೀನಿ, ನಂದಿಟ್ಟು ಕೇಳತ್ತಾಳಕಿ. ಇಲ್ಲಿ ತರ ನೀನ್ ಹೇಳ್ದವ ನಂದು ಕೇಳ, ನನಗರಣೆ ಅಂತಾಳ. ನಂದೇ ಚಂದ ದೇವ, ನಂದು ಅದೇ ಗತಿನಿ ಅದತ್ತಾಳಕಿ. ಅತಿ ಸೃಷ್ಟಿಯಲ್ಲಿ ಒಂದು ಸಮಭಾವ ದೃಷ್ಟಿಯನ್ನ ಬರಬೇಕಾದ್ರೆ ಬಹಳ ತಿಳುವಳಿಕೆ ಬೇಕ್ರಿ. ಇವತ್ತು ಅತಿ ಸಸಿಯಿಂದ ಮನಿಮನ ಸ್ವರ್ಗ ಮಾಡ್ಬೇಕಾದ್ರೆ 1-2 ಮಂತ್ರ ಹೇಳ್ತಾನ. ಇವತ್ತು ಮಂತ್ರ ಅದೇನು ಓಂ ನಮ ಶಿವ ಇಲ್ಲ, ಗಣನಾಥ ನಮ ಇಲ್ಲ, ಏನೂ ಇಲ್ಲ. ಮನುಷ್ಯನಲ್ಲಿ ಸಮಭಾವ, ಸಮಬುದ್ಧಿ, ಸಮದೃಷ್ಟಿ ಬರಬೇಕು. ಈಗ ನಾವು ಮಾತು ಕೇಳುತ್ತೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಹೆಣ್ಮಕ್ಕಳ ಮೇಲೆ ಎಷ್ಟು ಜೀವ ಮಾಡ್ತೀರಿ, ಎಷ್ಟು ಜೀವ ಸಸ್ಯಾರ್ಮ ಮಾಡ್ತೀರಿ. ನೀವು ಇಲ್ಲಿ ಅತ್ಯಾರ್ನೂ ಬಂದಿರಿ, ಸಸ್ಯಾರ್ನೂ ಬಂದಿರಿ. ನಿಮ್ಮ ಮಗಳ ಮೇಲೆ ಎಷ್ಟು ಪ್ರೀತಿ ಮಾಡ್ತೀರಿ, ಅಷ್ಟು ಪ್ರೀತಿ ಸಸಿಗೆ ಮಾಡ್ತೀರೇನು? ಇಲ್ಲ, ಮಾಡಂಗಿಲ್ಲ. ತವ್ರ ಮನ್ಯಾಗ ಇದ್ದಾಗ ತಾಯಿ ಸೀರೆ ಎಷ್ಟು ಕಮ್ಮ ಹೋಗಿದಿರಿ, ಗಂಡ ಮನ್ಯಾಗ ಅತ್ತಿ ಸೀರೆ ಹೆಂಗ್ ಹೋಗಿದಿರೇನು? ಇಲ್ಲ. ಯಾಕ? ಮನಿ ಯಜಮಾನತೆ ಕೂತು ಬೇರೆ ಮಾಡ್ತಾ, ಮಗಳು ಕೊಟ್ಟಾಳ ಕ್ಲಾಸನ್ ಇಂಜಿನಿಯರಿಂಗ್, ಸಸಿನೂ ಮಾಡ್ಯಾಳ ಒಳ್ಳೆ ಕಲ್ತುದು. ಅವು ಎರಡೂ ಪಣಾಕ ನೌಕರಿ, ಊರ್ ಜಾತ್ರೆಗೆ ಬಂದ್ರಿ. ಮೊದಲ ಮಗ ಶಶಿ ಮೊದಲ ತನ್ನ ಮಗಳು ಹಳ್ಯಾ ಬಂದ್ರಿ, ಜಾತ್ರೆಗೆ ತೋರಿಗೆ ಬಂದ್ರು. ಇನ್ನು ಹಳ್ಯಾ ಮಗಳು ಬರ್ಬೇಕಾದ್ರೆ ಮತ್ತೆ ಎಲ್ಲ ಸಜ್ಜ, ಬ್ಯಾಗ ಪೀಗ, ಸುಟ್ಕೇಸ, ವಜ್ಜಿ ಇರೋದ್ರಿ. ವಜ್ಜಿ ಯಾರ ಕೈ ಇರ್ತದ ಹೆಚ್ಚ? ಹಳ್ಯಾನ ಕೈಗೆ.
ಎಲ್ಲ ಎರಡು ಕೈಗೆ ಅದ್ರ ಸುಟ್ಟಿಗೆ ಹೆಗನ ಮೇಲೆ ಒಂದು ಕೈ ಚೀಲ ಆ ಕಾಡಿ ಈ ಕಾಡಿ ಎಲ್ಲ ಶಿಕ್ಷಣ ವಾಚಿ ಹೊತ್ಕೊಂಡಾನೆ ಈಕಿ ಮಗಳು ಹಿಂದ ಪರ್ಸ್ ಹಾಕ್ಯಾಳ ಹಿಂಗ್ ಮೊಬೈಲ್ ನೋಡ್ಕೊತ ಈಕಿ ಹೊಂಟಾಳ. ಇದು ಅವ ಕೂತಿತ್ರಿ ಕಟ್ಟಿ ಮ್ಯಾಗ. ಎಷ್ಟು ಹೌಸ್ ಆಗಿರ್ಬೇಕ್ರಿ ಅವಾಗ, ಎಷ್ಟು ಹೌಸ್ ಆಯ್ತು. ಗಂಗಾವನಿ ಬಾರ ಕಲ್ಲವನಿ ಬಾರ ಒಣೆನವ್ರಿಗೆಲ್ಲ ಕರಿಲಿಕ್ಕಂತ. ಯಾಕ ಏ ಬರ್ರಿ ಇಲ್ಲಿ ಬರ್ರಿ, ಯಾಕ ಏನಾಗ್ಯದ ನೋಡ್ರಿ, ನನ್ನ ಹಳೆ ದೇವ್ರಿದ್ದಂಗ, ನನ್ನ ಹಳೆ ದೇವ್ರಿದ್ದಂಗ ನೋಡ್, ನನ್ನ ಹಳೆ ಹೆಂಗ್ ಬರ್ತಾನ, ನನ್ನ ಹಳೆ ಅಂದ್ರೆ ದೇವ್ರಿದ್ದಂಗ. ಅವರು ಒಣೆನವ್ರು ಯಾವ ಚಲೋ ಯಾವ ದೇವ್ರ ಸಿಕ್ಕ ಚಲೋ ಯಾವಾಗ ನಾಳೆ ಮಗಳು ಹಳೆ ಬಂದೊಂದು 60 ತಾಸು ಆಗಿತ್ರಿ. ಅಲ್ಲಿಂದ ಮಗ ಶಶಿ ಬಂದ್ರು. ಮತ್ತ ವಜ್ಜೆಲ್ಲ ಮತ್ತ ಅಲ್ಲೇ ಇರೋದ್ರಿ. ಎಲ್ಲ ಮಗನ ಎಲ್ಲ ವಜ್ಜಿ ಎರಡು ಕೈ ಅದು ಸುಡಿಗೆಸ ಬ್ಯಾಗ ಎಲ್ಲ ವಜ್ಜಿ ಶಶಿ ಅಕ್ಕಿನೂ ಹಿಂಗ್ ಮಾಡ್ಕೊತ ಹೊಂಟೇಳಿ ಹಿಂದೆ. ಇದು ಕೂತಿತ್ರಿ ಕಟ್ಟಿ ಮ್ಯಾಗ. ಹ್ಯಾಂಗ ಒಣ್ಯಾನವ್ರಿಗೆ ಕರೆದು ನನ್ನ ಹಳೆ ಅಂದ್ರ ದೇವರ ನೋಡ್ರಿ ಅಂತ ಕರೆದು ತೋರಿಸಿದ್ರು, ನಕ್ಕೋತ ಕರೆದಳು, ಹೌಸಿಲಿ ಕರೆದಳು. ಅವಾಗ ಮಗಳಿಗೆ ಆ ಶಶಿಗೆ ಮಗನಿಗೆ ನೋಡಿದ ಕೂಡಲೇ ಇದೇ ಅತ್ತಿ ಹಾಡ್ಯಾಡ್ಕೊಂಡು ಅಳ್ಳಕತ್ತು. ಬರೇ ಗಂಗವ್ವ, ಬರೇ ಗೌರವ್ವ. ಯಾಕ ಆಗಲಾಗ್ತಿದ್ ಈಗ ಏನಾಯ್ತಾ? ಏನ್ ಹೇಳ ಬರ್ರಿ ನೋಡ್ರಿ ನನ್ನ ಹಾಟ್ಯ ನಾಯಿ ಆಗ್ಯಾಡ್ರಿ ಯವ್ವ. ನನ್ನ ಹಾಟ್ಯದ ಮಗ ನಾಯಿ ಆಗ್ಯಾನ ನೋಡ್ರಿ ಹ್ಯಾಂಗ ವಜ್ಜಿ ಹೊತ್ತ. ಅದೇ ವಜ್ಜಿ ಮತ್ತ ಹಳ್ಯಾದ ಮ್ಯಾಗ ಗೊತ್ತಿಲ್ರಿ. ನಾವು ಕೂತ ಭೇದ ಮಾಡ್ತೇವ್. ಹಳ್ಯಾ ವಜ್ಜಿ ಹೊತ್ರ ಹಳ್ಯಾ ದೇವ್ರ ಇದ್ದಂಗ, ಮಗ ವಜ್ಜಿ ಹೊತ್ರ ನಮ್ಮ ಹಾಟ್ಯ ನಾಯಿ ಆಗ್ಯಾನ. ನಾನು ನಿನ್ನ ಶಶಿ ಬಂದ್ರು ಅಟ್ಟ ಪ್ರೀತಿ ಇರ್ಬೇಕು, ಮಗಳು ಬಂದ್ರು ಅಟ್ಟ ಪ್ರೀತಿ ಇರ್ಬೇಕು. ಅದಕ್ಕೆ ಪುಣ್ಯಾತ್ಮರೇ, ಅತ್ತಿ ಶಶಿಯನ್ನ ಚಂದಾಗಿ ಬಾಳ್ಬೇಕು. ಸ್ವರ್ಗ ಆಗಬೇಕಾದ್ರೆ ಮನೆಗೆ ಬಂದ ಶಶಿ ಅತ್ತಿನ ಹೆಂಗ್ ನೋಡ್ಬೇಕು, ಅತ್ತಿ ಶಶಿಗೆ ಹೆಂಗ್ ನೋಡ್ಬೇಕು. ಯಾಕಂದ್ರೆ ಮನೆಗೆ ಬಂದ ಆ ಶಶಿ ಹುಟ್ಟಿದ ಮನೆಯನ್ನ ಬಿಟ್ಟು ಕೊಟ್ಟ ಮನೆಗೆ ಬರ್ತಾಳ ಅಂದ್ರೆ ಈಕಿ ಶಶಿ ಅಲ್ಲ, ಇದು ನನ್ನ ಮಗಳು ಅಂತ ತಿಳ್ಕೊಬೇಕಾಕೆ. ಹಿಂಗ್ಯಾರು ತಿಳ್ಕೊಳ್ಳೋರು ಕಮ್ಮರಿಗೆ. ನಮ್ಮ ಊರಾಗ ತಿಳ್ಕೊತಾರೆ, ಆ ಕಡೆ ಕರ್ನಾಟಕ ತಿಳ್ಕೊಳ. ಮನೆಗೆ ಬಂದದ್ದು ಶಶಿ ಅಲ್ಲ. ನಾವು ಅವ್ರದ್ದು ಕೇಳಿದ ಶಶಿ ನಾ ತಂದು ನಾಯಿ ಎತ್ತಾರೆ ಹತ್ತಿದಾರು. ಇದು ನಾ ತಂದು ನಾಯಿ ಎತ್ತಾರ. ಈ ಕಡೆ ಅನ್ನಂಗಿಲ್ಲ ಸಿದ್ದಾರೋಡ. ಆದ್ರೆ ಅತ್ತಿಯಲ್ಲಿ ಇದು ಶಶಿ ಅಲ್ಲ ಮಗಳು ಅಂತ ಭಾವ ಇರಬೇಕು. ಆದರೆ ಅತ್ತಿ ಮಗಳದ ರೂಪಾಂತರ ಪ್ರೇಮ ಕೊಟ್ಟಳು. ಈಕಿನೂ ಅದರ ವ್ಯಾಪಾರ ಮಾಡ್ಬೇಕ್ರಿ. ನನಗೆ ಎಷ್ಟು ಪ್ರೀತಿ ಮಾಡ್ತಾಳೆ, ನನಗೆ ಹೆಂಗೆ ನೋಡ್ತಾಳೆ, ಈಕಿಗೆ ನಾ ಹೆಂಗೆ ನೋಡ್ಬೇಕು ಅನ್ನೋದು ನಾ ಯಾಕೆ ಹೇಳ್ಕತ್ತೀನಿ ಅಂತ ಕೇಳಿದ್ರೆ, ಮನೆಗೆ ಬಂದ ಶಶಿನೂ ಇದು ಅತ್ತಿ ಅಲ್ಲ, ನನ್ನ ಹೆತ್ತ ಮದಾಳ, ನನ್ನ ಹಡದವ ತವ್ರ ಮನ್ಯಾಗ ಈಕಿ ನನ್ನ ಪರಿಪೂರ್ಣ ನನ್ನ ನೋಡಕ್ಕೆ ನನ್ನ ಹೆತ್ತ ಮದಾಳ, ನನ್ನ ತಾಯಿ ಅದಾಳ ಅಂತ ಆಕಿನ್ನು ತಿಳಿಬೇಕಂದ್ರೆ ಆ ಮನಿ ಸ್ವರ್ಗ ಆಗ್ತದ, ಸ್ವರ್ಗ ಆಗ್ತದ. ಚಪ್ಪ ಹೊಡ್ರಿ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವಗರಮಾದೆ. ಇದು ಯಾಕೆ ಹೇಳದಂತ ಕೇಳಿದ್ರೆ, ಮನುಷ್ಯನಲ್ಲಿ ಸಮಭಾವ, ಸಮದೃಷ್ಟಿ. ಇದು ಸಮದೃಷ್ಟಿ ಬರಬೇಕಾದ್ರೆ ಬಹಳ ಕಠಿಣ ಆದ್ರಿ. ಎತ್ತೆತ್ತ ನೋಡಿದಂತ ನೀನೇ ದೇವ. ಸಂತ ಮಹಾತ್ಮರ ಶರಣರ ದೃಷ್ಟಿ ಹಾಗಿತ್ತು, ದಿವ್ಯ ದೃಷ್ಟಿ ಇತ್ತು, ಸಮದೃಷ್ಟಿ ಇತ್ತು, ಸಮಭಾವ ಇತ್ತು. ಯಾಕಂದ್ರೆ ಇಂಥ ಒಂದು ಮಹಾಕುಷ್ಠ ರೋಗಿ ಬಂದ. ನಡಿ ಭೃಗು ಋಷಿ ಹೊರಗೆ ಹಾಕಲಿಲ್ಲ ಅವನಿಗೆ. ನಮ್ಮ ಓಣ್ಯಾದ ಪಾರ ಸ್ವಲ್ಪ ಮೈ ತೊಳೆದಿತ್ತಲ್ಲ, ಅವಾಗ ದಂಡ್ಯಾಗ ಹಾಗೆ ಬಿಟ್ಟಿಳ ಅಂದ್ರೆ ಎರಡೂ ಸುಂಬಳ ದಾರಿ ಹತ್ತಿರ್ಬೇಕು, ಕಣ್ಣಾಗ ಪೀಸ್ ಬಂದಿರ್ಬೇಕು. ಮಗ ಜನ ನಮ್ಮ ಮನೆಗೆ ಬತ್ತಂದ್ರೆ ಹ್ಯಾಂಗ ನಿಗಿರ್ತಾರ್ರಿ. ಆಗ ನನ್ನ ಹಾಟ್ಯ ನಡಿಯ ಕಟ್ಟಿ ಅಂತಾನು ಸುಮ್ಮ ತಗೊಂಡಿರಿ. ಹಂಗ ಸಂತ ಮಹಾತ್ಮರಂದ್ರೆ ತಾಯಿ ಹೃದಯ ಇದ್ದಾಗ. ನಾವು ತಾಯಿಂದರು ನಮ್ಮ ಮಕ್ಕಳಿಗೆ ಅಟ್ಟೆ ಪ್ರೀತಿ ಮಾಡ್ತೀವಿ, ನಮ್ಮ ರಕ್ತದ ಸಂಬಂಧ ಅಂತ ಅಟ್ಟೆ ಪ್ರೀತಿ ಮಾಡ್ತೇವೆ. ಒಬ್ಬ ಸಂತ, ಒಬ್ಬ ಮಹಾತ್ಮ ಜಗತ್ತಿನ ಎಲ್ಲ ನನ್ನ ಮಕ್ಕಳು ಅಂತೇವರಲ್ಲಿ ಸಮಭಾವ ಸಮದೃಷ್ಟಿ ಇರ್ತದೆ. ಸಂತರಲ್ಲಿ ಸಮದೃಷ್ಟಿ ಇರ್ತದೆ.
ಅದಕ್ಕೆ ಪುಣ್ಯಾತ್ಮರೇ, ಇಂಥ ಒಂದು ಭೃಗು ಋಷಿ ಆಶ್ರಮಕ್ಕೆ ಬಂದು ಸಂತ ಚರಣ ಸ್ಪರ್ಶ ಮಾಡಿದ ಕಾಲದಲ್ಲಿ ನಮ್ಮ ಜೀವನದೊಳಗೆ ಒಳ್ಳೆಯವ್ರ ಸಂಘ ಮಾಡ್ಬೇಕ್ರಿ, ಅರಿತವ್ರ ಸಂಘ ಮಾಡಬೇಕು. ಯಾಕಂತ ಕೇಳಿದ್ರೆ ನಮ್ಮ ದುಃಖ ನಿವೃತ್ತಿ ಆಗಬೇಕಾದ್ರೆ, ನಮಗ ಬಂದ ಕಷ್ಟವನ್ನ ದೂರ ಆಗಬೇಕಾದ್ರೆ, ನಾಗಳು ಹೇಳೇನಿ, ಕೃಪಾ ಇಲ್ಲದೆ ಆಗಂಗಿಲ್ರಿ. ಸಂತ ಮಹಾತ್ಮರ ಕೃಪಾ ಇಲ್ಲದೆ ಆಗಂಗಿಲ್ಲ. एका जनार्दनी भोग प्रारब्धाचा हरी कृपा त्याचे नाश झाला ಅಂತ ಏಕನಾಥ ಮಹಾರಾಜರು ಹೇಳ್ಯಾರ. ಸಂತ ಶರಣರ ಕೃಪಾ ಆಗಬೇಕು ನಮ್ಮ ಮ್ಯಾಲ. ಅವ್ರ ಕೃಪಾ ಮಾಡೋದಂದ್ರ ಏನಾಗಂಗಿಲ್ಲ ತಿರಿ. ನೀವನಿದರೆ ಕೊರಡು ಕೊಣಗುವುದಯ್ಯ. ಪರಮಾತ್ಮ ಸದ್ಗುರುನಾಥ ಹೋಗದಂದ್ರ ಒಣಗಿದ ಕೊಟ್ಟು ಚಿಗಿತದತ್ರಿ. ನೀವನಿದರೆ ಬರಡು ಹೈನಿಂಡುವ ದಯ್ಯ. ಪರಮಾತ್ಮನ ಕರುಣ ಕೃಪಾ ಇತ್ತಂದ್ರೆ ಗೊಡ್ಡಾಕಳು ಹಾಲು ಹೇಳುತ್ತದ. ನೀ ಮನಿದರೆ ವಿಷವು ಅಮೃತವಾಗುವುದಯ್ಯ. ನೀ ಮನಿದರೆ ಪಡಿ ಪದಾರ್ಥ ನಿನ್ನಲ್ಲಿ ಇರುವುದು ಕೂಡಲ ಸಂಗಮ ದೇವ. जय मंगलम जय नमः पार्वतीश्वर हर हर महादेव. श्री गजानन महाराज की जय. ज्ञानियांचा राजा गुरु महाराज ತಮ್ಮ ಸ್ವಾನುಭವದ ಒಂದು ಅಭಂಗದಲ್ಲಿ ಹೇಳ್ತಾರೆ. ಅಭಂಗ ಅಂದ್ರೆ ಏನ್ರಿ? ಅವಕ್ಕೆ ಹೆಸರೇ ಅಭಂಗ ಅಂತ ಬಂದಾವ. ನಮ್ಮ ಸಂತರಿಗೆ ಗೊತ್ತಾಗ್ತದ ಅಭಂಗ ಅಂದ್ರೆ ಅ ಅಂದ್ರ ಅಳಕಲಾರದಂಥ, ಭಂಗ ಅಂದ್ರೆ ನಾಶ ಆಗಲಾರದಂಥ. ನೋಡ್ರಿ ಯಾವ ಕಾಲಕ್ಕೆ ಅವರು ಮುಖದಿಂದ ಅಭಂಗ ಬಂದಾವ, ಇನ್ನೂ ಸ್ಥಿರವಾಗಿ ಉಳ್ಕೊಂಡವ ಗ್ರಂಥದೊಳಗೆ. ಎಂದೂ ನಾಶ ಆಗಲಾರ ವಸ್ತುವಿಗೆ ಅಭಂಗ, ಅಲ್ಲನ ಗಳಿಯೋದಕ್ಕೆ ಅಭಂಗ ಅಂತ ಕರೆದ. ನಾಶ ಆಗಂಗಿಲ್ಲ. ನಮ್ಮ ಮಾತ್ರಿ, ನಮ್ಮ ಮಾತು ಉಳಿತಾವ. ಇವು ನಮ್ಮ ನಿಮ್ಮ ಗಾಳಿಪಟ ಮಾತಿವೆಲ್ಲ. ಅದಕ್ಕೆ ಪುಣ್ಯಾತ್ಮರೇ ಸಂತ ಜ್ಞಾನಿಯಂತ ರಾಜ ಗುರು ಮಹಾರಾಜ ಹೇಳ್ತಾರೆ, ಸಂತಾಚ ಸಂಗತಿ ಮನೋಮಾರ್ಗ ಗತಿ. संताच्या संगती मनोमार्ग गती. अकलावा श्रीपती येणे पंथी. ऐसा संताचे महिमा संत संगे होत ज्ञान. ऐसा संताचा महिमा सत्संगे होते ज्ञान. संत संग परिते संत संग परिते साधन अनेक नाही. संत संग परिते साधन अनेक नाही. ಸಂತರ ಸವಾಸ, ಸಂತರ ಸಂಗಕ್ಕಿಂತ ಹೆಚ್ಚಿದ ಮತ್ತೊಂದು ಯಾವಾಗೂ ಇಲ್ಲತ್ತಾರೆ ಸಂತರು. ಸಂತಾಚ ಸಂಗತಿ ಮನೋಮಾರ್ಗ ಗತಿ. ಅಕಳವ ಶ್ರೀಪತಿ ಎಣೆ ಪಂಥಿ. ಆ ಶ್ರೀಪತಿಯಾದ ಪರಮಾತ್ಮ ಬರಬೇಕಾದ್ರೆ ಸಂತರ ದರ್ಶನ, ಮಹಾತ್ಮರ ದರ್ಶನ. ಅದಕ್ಕೆ ನಮ್ಮ ಅನುಭವಿಗಳು ಹಾಡ್ಯಾರ, ಅರಿತವರ ಸಂಘ ಅನುದಾನ ಇರಬೇಕು. ಪರಮಾತ್ಮನ ಕೃಪಾ ಆಗ್ಬೇಕಾದ್ರೆ, ಪರಮಾತ್ಮನ ವಶ ಆಗ್ಬೇಕಾದ್ರೆ ನೀವು ಯಾವ ಜಪ ತಪ ಅನುಷ್ಠಾನ ತೀರ್ಥ ಕ್ಷೇತ್ರ ಯಾತ್ರಾ ಮಾಡಿದ್ರೆ ಆಗಂಗಿಲ್ಲ. ನೀವು ಎಲ್ಲೆಲ್ಲಿ ಯಾತ್ರಾಕ್ ಹೋಗಿ ಬರ್ರಿ. ನಾನಾ ಚೀತ್ರ ತ್ರೇತ ಭ್ರಮ್ಮಿ ಅಂದ್ರವರು ಸಂತರು. ಇದು ಭ್ರಮ್ಮಿ ಅದಂದ್ರು ತೀರ್ಥ ಯಾತ್ರಾ ಮಾಡೋದು. ಮೊನ್ನೆ ಅಮರನಾಥಕ್ಕೆ ಹೋಗಿ ಬಂದ್ರು ನಮ್ಮ ಊರಾನವರು. ಅವ್ರಿಗೊಂದು ದೊಡ್ಡ ಲಾಭ ಯಾವುದು? ದೇವ್ರ ಸಿಕ್ಕನೇನು ಕೇಳ್ರಿ, ಅವರಿಗೆ ದೇವ್ರ ಕಾಣಿಸ್ಯಾನೇನು ಕೇಳ್ರಿ. ಅವ್ರು ಹೋಗಿ ಬಂದದ್ದು ಒಂದೇ ಒಂದು ದೊಡ್ಡ ಲಾಭದ ಕೈ ಎತ್ತಿ ಹೇಳತ್ತ, ಇಲ್ಲಿ ಕುಂಬಾರಿಯಿಂದ ಯಾತ್ರಾ ಮಾಡ್ಕೋತ
ಅಮರನಾಥಕ್ಕೆ ಹೋಗಿ ದರ್ಶನ ಮಾಡಿ ಮತ್ತ ಸುಖರೂಪದಿಂದ ಯಾವ ವಿಘ್ನ ಬರಲಾರ ನಿರ್ವಿಘ್ನದಿಂದ ಕುಂಬಾರಿಗೆ ಬಂದು ಮುಟ್ಟುದು ಇದು ದೊಡ್ಡ ಪುಣ್ಯ. ಅವ್ರ ಹಿಂದೆ ಅವ್ರ ಬೆನ್ನಿಗೆ ಇದೇ ಒಂದು ದೊಡ್ಡ ಪುಣ್ಯ. ಇದಕ್ಕೆ ಮತ್ತೊಂದು ಇಲ್ಲ. ಸುಖರೂಪ ಹೋಗಿ ಸುಖರೂಪ ಮನೆಗೆ ಮುಟ್ಟುದೇ ಇದು ಯಾತ್ರಾದ ದೊಡ್ಡ ಪುಣ್ಯ ಅದ. ಮತ್ತೊಂದು ಏನಿಲ್ಲ. ಗಯತೋ ಭದ್ರಿ ನೈತೋ ಉದ್ರಿ. ಭದ್ರಿ ಕೇದಾರ್ನಾಥ ಅಮರನಾಥ್ ಯಾತ್ರಾ ಮಾಡ್ಬೇಕಾದ್ರೆ ಆಯ್ತು ಏನೋ ನಮ್ಮ ಪುಣ್ಯ, ಇಲ್ಲಾಂದ್ರೆ ಆ ಕಡೆ ಹೋಗೋದದ್ರಿ. ಗಯತೋ ಭದ್ರಿ ನೈತೋ ಉದ್ರಿ ಅಂದ್ರೆ ಸತ್ರ. ಹಾಂಗ ಪುಣ್ಯಾತ್ಮನೆ ಅರಿತವ್ರ ಸಂಘ ಅನುಗಾಲ ಇರಬೇಕು. ಪರಶಿವನ ಕಾಣಲು ಇದು ಒಂದೇ ದಾರಿ ಸಾಕಂದ್ರೆ ಮತ್ತೊಂದು ದಾರಿನೇ ಇಲ್ಲ. ಪರಶಿವನ ಕಾಣಲು ಈ ದಾರಿ ಸಾಕು. ಅರಿತವರ ಸಂಗ ಅನುಗಾಲಿರಬೇಕು. ಅರಿತವರ ಸಂಗ ಅನುಗಾಲಿರಬೇಕು. ಪರಶಿವನ ಕಾಣಲು ಈ ದಾರಿ ಸಾಕು. ಪರಶಿವನ ಕಾಣಲು ಈ ದಾರಿ ಸಾಕು. ಪರಶಿವನ ಕಾಣಲು ಈ ದಾರಿ ಸಾಕು. ಅರಿತವರ ಸಂಗ ಅರಿತವರ ಸಂಗ ಪರಶಿವನ ಕಾಣಲು ಈ ದಾರಿ ಸಾಕು. ಪರಶಿವನ ಕಾಣಲು ಈ ದಾರಿ ಸಾಕು. ಅರಿತವರ ಸಂಗ ಅನುಗಾಲಿರಬೇಕು. ಅರಿತವರ ಸಂಗ ಅನುಗಾಲಿರಬೇಕು. ನಾರದರ ದರ್ಶನದಿ ವಾಲಿ ವಾಲ್ಮೀಕನಾದ. ನಾರದರ ದರ್ಶನದಿ ವಾಲಿ ವಾಲ್ಮೀಕಿನಾದ. ಕ್ರೂರ ಅಂಗುಲಿಮಾಲ ಬುದ್ಧನಿಗೆ ಶರಣಾದ. ವೀರ ಬಸವೇಶನಿಂದ ಕ್ರೂರ ಶಿವ ಶರಣ. ವೀರ ಬಸವೇಶನಿಂದ ಸೋರ ಶಿವ ಶರಣಾದ. ಆರುಡ ಸಿದ್ಧತ ಅರಿತವರ ಸಂಗ ಅನುಗಾಲಿರಬೇಕು. ಅರಿತವರ ಸಂಗ ಅನುಗಾಲಿರಬೇಕು. ಅರಿತವರ ಸಂಗ ಅನುಗಾಲಿರಬೇಕು. ಅರಿತವರ ಸಂಗ ಅನುಗಾಲಿರಬೇಕು. ನೀರು ಹಾಲಿಗೆ ಬೆರೆತು ರೂಪ ತಾಳಿತು. ನೀರು ಹಾಲಿಗೆ ಬೆರೆತು ರೂಪ ತಾಳಿತು. ತಾರ ಹೂವಿನ ಜೊತೆ ಶಿವನಲ್ಲಿ ಶೋಭಿತು. ಧಾರ ಹೂವಿನ ಜೊತೆ ಶಿವನಲ್ಲಿ ಶೋಧಿಸಿತು. ವಾರಿದಿ ಅನ್ನುತ್ತ ವಾರಿದಿ ನಾದಿತ ವಾರಿದಿ ಶೋಭಿಸಿತು. ವಾರಿದಿ ಅನ್ನುತ್ತ ಇವನಲ್ಲಿ ಶೋಭಿಸಿತು. ವಾರಿದಿ ಅನ್ನುತ್ತ
ಜಯಮಂಗಲಂ ಜಯ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಗಜಾನನ್ ಮಹಾರಾಜ್ ಕಿ ಜಯ. ಶ್ರೀ ಘೇನ ಸಿದ್ಧ महाराज की जय. ಸಕಲ ಸಾಧು ಸಂತ संत महाराज की जय. ನಾರದರ ದರ್ಶನದೇ ವಾಲಿ ವಾಲ್ಮೀಕಿ ನಾದ. ನಿಮಗೆಲ್ಲ ಗೊತ್ತದು. ಮಹಾಪಾಪಿ ವಾಲ್ಯ ಕೋಳಿ ಎಷ್ಟು ಪಾಪ ಮಾಡಿದಂತ ಕೇಳಿದ್ರೆ ಒಂದು ಜೀವ ಹೊಡ್ಯಾವ, ಒಂದು ಹಳ್ಳ ರಂಜನಿಯಾಗಿ ಬಿಟ್ಟಾವ. ಒಂದು ಜೀವ ಹೊಡ್ಯಾವ, ಒಂದು ಹಳ್ಳ ರಂಜನಿಯಾಗಿ ಬಿಟ್ಟಾವ. ಹಿಂಗ 7 ರಂಜನಿಗೆ ತುಂಬಿವತ್ರಿ ಎಷ್ಟು ಕೊಲೆ ಮಾಡಿರ್ಬೇಕ್ರಿ ಅವ, ಎಷ್ಟು ಪಾಪ ಮಾಡಿರ್ಬೇಕು. ಒಂದು ದಿವಸ ನಾರದ ಮಹಾಸ್ವಾಮಿಗಳು ಹೊಂಟರು ಅದೇ ಹಾದಿಯಿಂದ. ವಾಲ್ಯ ಬಂದ ಕೊಂಡಿ ತೋಳೆ ನಿಂದ್ರು ಅಂದ. ಯಾಕೋಪ್ಪ? ನಾರದ ಮಹಾಸ್ವಾಮಿಗಳ ಹತ್ರ ಯಾಕೆ? ಇದ್ದುದು ಇಸ್ಕೊಂಡು ಕುಡ್ಲಿಲ್ಲ ಅಂದ್ರೆ ಕಸ್ಕೊಂಡು ಹೊಡೆಯೋದು ನನ್ನ ಕರ್ತವ್ಯದ, ಹಾದಿ ಬೆಡೆ ಬಿದ್ದ ನಾ ಏನಾದ್ರು ಕೂಡ ನಿನ್ ಜೋಳಿಗಾಗ. ಅವ ಅಂದ, ನಾ ಸಾಧುನೇ ಸಾಧು, ನನ್ನ ಬಲ್ಲಿ ಅನ್ನೋದು ತಮ್ಮ ಏನಿಲ್ಲ ಅಂದ. ಜೋಳಿಗೆ ಜೋಳಿ ಖಾಲಿ ಅಟ್ಟು ಎಲ್ಲ ಅರಿವಿ ಬಟ್ಟಿನೇ ಹೊಂಟು. ಅವನ ಬಲ್ಲಿ ಏನು ಹೊಂಟಿಲ್ರಿ, ಅವನ ಬಲ್ಲಿ ಏನು ಹೊಡ್ಬೇಕು. ಅವಾಗ ಅವ ಅಂದ, ವಾಲ್ಯ ಏನೂ ಮಾಡಲಿಲ್ಲ. ಕೊನೆಗೆ ಅವ ಅಂದ, ಏನಾರು ತಗೋಬೇಕು ನೀನು ಬಿಡಬಾರ್ದು ಅಂತ ತಿಳ್ಕೊಂಡು ನಿನ್ನ ಕೊಳ್ಳಾಗೇನೋ ಕಾಣಲಕತ್ತದ ಅಂದವ. ಇದು ಜನಿವೇರ ಅದ ಅಂದವ. ಜನಿವೇರ, ಆ ಜನಿವೇರ ಕೊಡು ಅಂದ. ನಾರದ ಮಹಾಸ್ವಾಮಿಗಳ ಹತ್ರ ನಾನು ಪ್ರಾಣೇ ಕೊಟ್ಟ ಖರೆ, ನಾನು ಇದು ಜನಿವೇರ ನಾ ಕೊಡಂಗಿಲ್ಲ. ಯಾಕ? ಇದು ಪರಮೇಶ್ವರನ ಪ್ರತೀಕದಿದು. ಈಗ ಬ್ರಾಹ್ಮಣರು ಮತ್ತ ಕೆಲವೇ ಮಂದಿ ಜನಿವೇರ ಹಾಕುತ್ತಾರ. ಮದುವೆಗಿಂತ ಮೊದಲು 3 ಪದರ, ಮದುವೆ ಆಗ 7 ಪದರ ಹಿಂಗೆ ಜನಿವೇರ್ ಇರ್ತದ. ಯಾವ ಧರ್ಮಕ್ಕೆ ಅನುಸಾರವಾಗಿ ಅದು ಬಹಳ ಮಹತ್ವ ಕೊಡ್ತಾರ ಅವ್ರು ಜನಿವೇರಕ್ಕೆ. ವೀರಶೈವರು ಲಿಂಗಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಇಸ್ಮಾಲಿ ಧರ್ಮದವರು ನಮಾಜಕ್ಕೆ, ರೋಜಾಕ್ಕೆ ಮಹತ್ವ ಕೊಡ್ತಾರೆ. ಯಾರ್ಯಾರು ಧರ್ಮಕ್ಕನುಸಾರವಾಗಿ ಸಾಧನಗಳನ್ನ ಬೇರೆ ಬೇರೆ ಹೇಳ್ಯಾರ. ಇವತ್ತು ಗಟ್ಟಿ ತಿಳ್ಕೊಂಡು ಬ್ಯಾರೆ ಬೇರೆ ಧರ್ಮದವರು ಬ್ಯಾರೆ ಬೇರೆ ಸಾಧನ ಮಾಡಿದ್ರೆ ಸಾಧ್ಯ ಆಗೋದು ಒಂದೇ ಅದ. ಪುಣ್ಯಾತ್ಮರೇ ಒಂದೇ ಅದ, ಒಂದೇ ಅದ, ಅಲ್ಲಿ ಬ್ಯಾರೆ ಇಲ್ಲ. ಅಲ್ಲಿ ನೀವು ಯಾವ ಸಾಧನ ಮಾಡಿದ್ರು ಹೋಗಿ ಮುಟ್ಟುದು ಅಲ್ಲಿ. ಮಳಿ ಬ್ಯಾಳಿಗೆ ಮೈಂದಲ್ಲಿ ಬೀಳ್ತದ್ರಿ. ಮೂರುಂಡಿ ಅದು ಗಟರದ ಹಳ್ಳದಿಂದ ಹೊಳಿದಿಂದ ಸಮುದ್ರ ಅಲ್ಲಿಗೆ ಹೋಗಿ ಕಲಿಯೋದು. ಅದಕ್ಕೆ ಪುಣ್ಯಾತ್ಮರಿ ಯಾವ ಧರ್ಮದರು ಯಾವ ಉಪಾಸನ ಮಾಡಿದ್ರು ಕೂಡ, ಸಾಧನ ಮಾಡಿದ್ರು ಕೂಡ ಪರಮಾತ್ಮನ ಪ್ರಾಪ್ತಿಗಾಗಿ ಮಾಡೋದು, ಮತ್ತೊಂದು ಏನು ಇಲ್ಲ. ಹಂಗ ನಾರದ ಮಹಾಸ್ವಾಮಿಗಳ ಹತ್ರ ನನ್ನ ಪ್ರಾಣ ಕೊಡ್ತಾ ಹೊಡಿ ಖರೆ, ಜನಿವೇರ ಕೊಡೋಂಗಿಲ್ಲ ಅಂದ್ರ. ಅವಾಗ ವಾಲ್ಯ ನಾರದ ಮಹಾಸ್ವಾಮಿಗಳು ಹೇಳ್ತಾರೆ, ತಮ್ಮ ಇವತ್ತ ನನ್ನಂತ ಯೋಗಿ ಸಾಧು ಸತ್ಪುರುಷರಿಗೆ ಹೊಡೆದು ಮಹಾಪಾಪಕ್ಕೆ ಯಾಕೆ ಗುರಿ ಆತೀವೋ? ಯಾಕೆ ಗುರಿ ಆತಿ? ಇದು ನೀವು ಮಾಡಿದ ಪಾಪದ ಅಪರಾಧ ಎದಕ್ಕಾಗಿ ಮಾಡ್ತೀವೋ? ಇಷ್ಟೊಂದು ಜೀವ ಕೊನೆಗೆ ಸುಲಿಗೆಯನ್ನು ಮಾಡ್ತಿ, ಎದಕ್ಕಾಗಿ ಮಾಡ್ತಿ ಅಂತ ಕೇಳಿದ್ರು. ನನ್ನ ಹೆಂಡ್ರ ಮಕ್ಕಳಿಗೆ ಬದುಕಿಸ್ತೀನಿ ಅಂದ. ನಿಮ್ಮಂತ ಹಾದಿಕರನ್ನ ಇದ್ದು ಇಸ್ಕೊಂಡು ಕುಣಿಲಂದ್ರೆ ಕಸ್ಕೊಂಡು ಏನೇನು ಗೊಳೆ ಮಾಡಿ ಹೆಂಡ್ರ ಮಕ್ಕಳಿಗೆ ಬದುಕಿಸ್ಬೇಕಲ್ಲ ಅಂದವ. ಓಹೋ, ಹೆಂಡ್ರ ಮಕ್ಕಳಿಗೆ ಬದುಕಿಸೋ ಕಾಲಾಗಿದು ನೀವು ಉದ್ಯೋಗ ಮಾಡಕತ್ತಿದೇನೋ ತಮ್ಮ ವಾಲ್ಯ ಕೋಳಿ. ಆದ್ರೆ ಇವತ್ತ ನನ್ನ ಕೊಲೆ ಮಾಡಿದ್ರೆ, ಒಂದು ಸಂತ ಮಹಾತ್ಮನ ಕೊಲೆ ಮಾಡಿದ್ರೆ ನಿನಗ ರವ ನರಕ ಮಹಾಪಾಪ ಬರೋದದ. ಈ ನೀ ಮಾಡಿದ ಪಾಪದಾಗ ನಿನ್ನ ಹೆಂಡ್ರು ಮಕ್ಕಳು ಯಾರಾದ್ರೂ ಭಾಗಿ ಆತಿರು ಅಂದ್ರ ನನಗೆ ಹೊಡಿ ಬಂದಂದ. ಹೊಡಿ ಅವಂದ, ಅವ್ರಿಗಾಗಿನ ಇಟ್ಟೆಲ್ಲ ಮಾಡ್ತಾ ಅವ್ರ ಹೊಟ್ಟಿಗಾಗಿನ ಅವ್ರ ಹೆಂಗ್ ತೊಳಂಗಿಲ್ಲ. ಉತ್ಸಾಹ ಯಾರು ತೋತಾರೋ? ತೊಳಂಗಿಲ್ಲ. ನೀ ಮಾಡಿದ ಪಾಪ ನಿನಗೆ ಭೋಗಿಸ್ಬೇಕಾಗ, ಯಾರು ತೊಳಂಗಿಲ್ಲ. ಅವ ವಾಲ್ಯ ಅಂದ, ನನ್ನ ಮಕ್ಕಳು ನನ್ನ ಹೆಣ್ತಿನ ಹೇಳ್ದಂಗೆ ಕೇಳ್ತಾರಿ, ನನಗಿಲ್ಲೇ ನಿಂದಿರ್ತಾನೆ, ಹೋಗಿ ಕೇಳ್ಕೊಂಡ್ ಬಾ, ನೀವ್ ಮಾಡಿದ ಪಾಪದಾಗ ಭಾಗಿ ತೋತಿರಿ ಅಂತ ಕೇಳ್ಕೊಂಡ್ ಬಾ. ಹಿಂಗ್ ಹೇಳಿ ಓಡಿ ಹೋಗ ಕಾಣಿಸ್ತಾನ. ಯಾಂಡ್ರೆ ಹೇಳಿ ಓಡಿ ಹೋಗ ಕಾಣಿಸ್ಲಿಕತ್ತಾನೆ. ಅವಾಗ ನಾರದ ಮಹಾಸ್ವಾಮಿಗಳಂದ್ರೆ ಗಿಡಕ್ಕೆ ಕಟ್ಟಿ ಹಾಕಿ ನನಗೆ. ಆದ್ರೂ ವಾಲ್ಯದ ಮರಸ್ಕೊಂಡ್ರೆ ಬೇಕು.
ಇಲ್ಲ ನೀ ಏನಾರ ಹೇಳಿ ಓಡಿ ಹೋಗಕ್ಕಲ್ಲ ಇದು ನಾಟಕ ಮಾಡಕತ್ತಿದೆ ಅಂತ. ಅವಾಗ ನಾರದ ಮಹಾಸ್ವಾಮಿಗಳು ಕೊಲ್ಲಾಗಿ ನೀ ಜನವರ್ ತೆಗೆದು ಇದು ಕೊಡ್ತ ಸಾಕ್ಷಿ ಕೊಡ್ತಾನೆ. ನಾ ಹೋಗಂಗಿಲ್ಲ, ಓಡಿ ನೀವು ಹೋಗಿ ಕೇಳ್ಕೊಂಡ. ಅವಾಗ ಪುಣ್ಯಾತ್ಮರೇ ಮನೆಗೆ ಹೋಗಿ ಹೆಂಡ್ರು ಮಕ್ಕಳಿಗೆ ಕೇಳ್ದ. ಮೊದಲು ಮಾಯದ ಹೆಂಡತಿ ಕರೆದ, ದೇವಿ ಅಂದ. ಯಾಕ್ರಿ ಅಂದ್ರು, ನಿಮ್ಮ ಸಲುವಾಗಿ ನಾ ಕಾವಾಡ ಕಷ್ಟ ಎಷ್ಟೋ ಕೊಲೆ ಸುಲಿಗೆ ಪಾಪದ ಕಾರ್ಯ ಮಾಡಿ ಹಣ ತಂದ್ರೆ ನಿಮ್ ಹೊಟ್ಟಿಗೆ ಹಾಕಲಿಕ್ಕತ್ತಿದೆ. ನಾ ಮಾಡಿದ ಪಾಪದೊಳಗೆ ಏನಾರ ಜರ ತಗೋತೀರಿ ಅನ್ನೋ ಅಂದ. ಆಕೆ ಅಂದಳು, ನಿನ್ನ ಮಣ್ಣಾಗಿರ್ಲಿ ಅಂದಳು, ನಿನ್ನ ಕೊಲೆ ಸುಲಿಗೆ ಮಾಡಿ ಯಾರು ನನ್ನ ಹೊಟ್ಟಿಗೆ ಹಾಕಲಿಕ್ಕತ್ತಾರ, ದುಡ್ಡು ತಂದು ಹಾಕು. ನಿನಗೆ ಯಾರು ಹೇಳಿದ್ರು ಕೊಲೆ ಸುಲಿಗೆ ಮಾಡ್ಲಿಕ್ಕೆ? ನಾವು ಹೇಳಿದೇವ ನಿನಗ? ನೀ ಹ್ಯಾಂಗ ತರ್ತಿ ನಮಗ್ ಗೊತ್ತಿಲ್ಲ, ಖರೆ ನಮ್ಮ ಪಾಲನ ಪೋಷಣೆ ಮಾಡೋದು ನಿನ್ನ ಕರ್ತವ್ಯ ಅದ. ನೀನು ಕೊಲೆ ಸುಲಿಗೆ ಮಾಡಿ ತರ್ತೀಯೋ, ಏನೋ ದುಡ್ಡು ತರ್ತೀಯೋ, ಹ್ಯಾಂಗ ತರ್ತಿ ತೋಮ ನಾವು ಉಪಜೀವನ ಸಾಗಿಸು. ನೀ ಮಾಡಿದ ನಾಯಕ ತೋಳಿ ಅಂದ್ರು ಹೇಳ್ತಿ. ಮಕ್ಕಳ ಕಡೆ ಹೋದ, ಮಕ್ಕಳನ್ನು ಹಂಗೆ ಅಂದ್ರು. ನಿನ್ನ ಕರ್ತವ್ಯ ಅದ ಮಕ್ಕಳಿಗೆ ಸಂಭಾಳಿಸೋದು, ಪಾಲನ ಪೋಷಣೆ ಮಾಡೋದು. ನೀ ಮಾಡಿದ ನಾಯಕ ತೋಳು ನೋಯಪ್ಪ ಅಂದ್ರು ಅವರು. ಅವಾಗ ವಾಲ್ಯಂದು ತೆಲೆಂದು ಸರ್ರ ತಿಳಿತ್ರಿ ಓಡ್ಕೋತ ಬಂದ ನಾರದ ಮಹಾಸ್ವಾಮಿಗಳ ಚರಣದ ಮೇಲೆ ಉದ್ದಕ್ಕ ಬಿದ್ದ. ಉದ್ದಕ್ಕ, ಯಪ್ಪಾ ಇಲ್ಲಿ ಪರ್ಯಂತರವಾಗಿ ಮಾಡಿದ ಮಹಾಪರಾಧ ಕ್ಷಮಿಸು, ನನ್ನ ತಪ್ಪಾಯ್ತು, ನನ್ನ ಕಡಿ, ನನಗೆ ಉದ್ಧಾರ ಮಾಡುವ ಗುರುವೇ, ನನಗೆ ಉದ್ಧಾರ ಮಾಡುವ ಅಂದಾಗ ನಾರದ ಮಹಾಸ್ವಾಮಿಗಳು ಉಪದೇಶ ಮಾಡ್ಯಾರ. ನಾ ಕಾಶಿಗೆ ಹೋಗಿ ಬರತ್ತಾನ, ಇಲ್ಲೇ ರಾಮ ರಾಮ ಅನ್ಕೋತ್ಕೊಂಡ್ರು ಮತ್ತೆ ಇದೇ ಹಾದಿಲಿ ಬರುತ್ತ. ಯಪ್ಪ ರಾಮ ರಾಮ ಅಂದ್ರೆ ನನ್ನ ಬಾಯಿಗೆ ಬರಂಗಿಲ್ಲ ಅಂದ. ಅನಂತ ಜನ್ಮಾಚೆ ಪುಣ್ಯ ಅಶಂತ್ಯಾರ ರಾಮ ನಾಮ ಈ ಜೀವ ಸಂತ್ರ ಹೇಳ್ಯಾರ. ಅನಂತ ಜನ್ಮದ ಪುಣ್ಯ ಇದ್ರೆ ಬಾಯಿಗೆ ಶಿವನಾಮ ಬರ್ತದ, ಬಾಯಿಗೆ ರಾಮ ಅಂತ ಬರ್ತದತ್ರಿ. ಅದು ವಾಲ್ಯಾಗ ರಾಮ ಅಲ್ಲಕ್ಕೆ ಬರಲ್ರಿ. ಅವ ನಾರದ ಹೇಳ್ದ, ಆ ಮರ ಈ ಮರ ಈ ಮರ ಗಿಡಗಳು ತೋರಿಸುತ್ತ, ಆ ಮರ ಈ ಮರ ಆ ಮರ ಈ ಮರ ಅನು ಇದು ಅತ್ತ ನಾವು ಮರ ಅತ್ತ ಅಂದ. ಮರ ಮರ ಅನ್ಕೋತ್ಕೊಂಡ್ರಿ ವಾಲ ಮರ 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 ಅನ್ಕೋತ್ ಕೂತ ನಾರದ್ರು ಹಾದ್ರು. ಪುಣ್ಯಾತ್ಮರೆ 12 ವರ್ಷದ ಪರಂಪರವಾಗಿ ಅವನ ಬಾಯಿಗೆ ರಾಮ ಬಂದಿಲ್ಲ. 12 ವರ್ಷ ಏನಂದಾನ? ಮರ 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 ರಾಮ 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 ಮರ 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 ಹೋಗಿ ಮುಂದೆ ರಾಮ 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 ಬಂತು ಬಾಯಿಗೆ. ಯಾವಾಗ ಪಾಪ ಎಲ್ಲ ನಶಿಸಿ ಹೋಯ್ತು ಅವಾಗ ಬಾಯಿಲಿ ರಾಮ ಬಂದಾಗ ನಾರದ್ರು ಪುನಃ ಬಂದು ಉಪದೇಶ ಮಾಡುತ್ತ ನೋಡುತ್ತಾನೆ. ಹೊತ್ತು ಬೆಳೆದಿತ್ರಿ ಅವನ ಮ್ಯಾಲ. ಅವನ ಗಡ್ಡ ಗಿಡ್ಡ ಗೀಜಗಳು ಗಿಣಿಗಳು ಮಣಿ ಮಾಡಿವು, ಅಟ್ಟು ಬೆಳೆದಿವು. 12 ವರ್ಷನಂದ್ರೆ ಬೆಳೆದ್ರಿ. ಹುತ್ತಿಗೆ ಬೆಳಗಿದ್ದು ರಾಮ್ 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 ಧ್ವನಿ ಬರ್ಬೇಕತ್ತು. ನಾರದಂದ್ರು ವಾಲೆ ಇಲ್ಲೇ ಕೂತಂಗ ಕಾಣಿಸ್ತದ. ಹುತ್ತ ತೆಗೆದ್ರು, ಎಬಸಿದ್ರು. ಧನ್ಯ ಆಯ್ತು ನಿನ್ನ ಜೀವನ ಅಂದ್ರು. ಇವತ್ತ ನಿನ್ನ ಜೀವನ ಧನ್ಯ ಆಯ್ತು. 7 ರಂಜನಿಗೆ ಮಾಡಿದ ಪಾಪ ಸುತ್ತ ಭಸ್ಮಾಯ್ತು ನಿನ್ನಿಂದ ಅಂತ ಆಶೀರ್ವಾದ ಮಾಡಿದ್ರು. ಇವತ್ತ ನೀವು ವಾಲೆ ಅಲ್ಲ, ವಾಲ್ಮೀಕಿ ಋಷಿ ಆಗಿ ರಾಮಾಯಣ ಬರೀ ಮುಂದೆ ರಾಮನ ಚರಿತ್ರೆ ಆಶೀರ್ವಾದ ಮಾಡಿದ್ರು. ಪುಣ್ಯಾತ್ಮರೇ ಆಶೀರ್ವಾದ ಮಾಡಿದ್ರು. ಇದನ್ನ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಒಂದು ಸಂತ ಮಹಾತ್ಮರ ಹಿತೋಪದೇಶಗಳ ನಾವು ಕೇಳಿದೇವಂದ್ರೆ ನಮ್ಮ ಅನಂತ ಜನ್ಮದ ತಾಪ ಕಷ್ಟ ದುಃಖವನ್ನು ದೂರ ಆಗ್ತದೆ. ಅದಕ್ಕೆ ಭೃಗು ಋಷಿ ಆಶ್ರಮಕ್ಕೆ ಸೋಮಕಾಂತ ರಾಜ ಬಂದು ತನಗಾದ ದುಃಖವನ್ನು ಹೇಳಿದಾಗ ಭೃಗು ಋಷಿಗಳು ಅಭಯದಾನ ವಚನವನ್ನು ಕೊಟ್ಟು, ರಾಜ ಚಿಂತೆ ಮಾಡಬೇಡ, ಈ ರೋಗ ನಿನಗೆ ಯಾಕೆ ಬಂದ? ನಾವು ಮೊನ್ನೆ ಏನ್ ಹೇಳಿದ್ ಹೇಳ್ಕೊತ ಹೊಂಟೀವಿ. ನಮಗೆ ಯಾವುದೇ ರೋಗ ಬರಲಿ, ಯಾವುದೇ ದುಃಖ ಬರಲಿ, ಯಾವುದೇ ಕಷ್ಟ ಬರಲಿ, ನಮ್ಮ ಪ್ರಾರಬ್ಧ ಅನುಸಾರವಾಗಿ. कोई लाख करे चतुराई, कबीरदास ಹೇಳ್ತಾನೆ, कोई लाख करे चतुराई कर्म का लेख हटाना रे भाई भाई। ನಿನ್ನ ಬುದ್ಧಿ ಚಾತುರ್ಯದಿಂದ ಏನು ಕಟ್ಪಿಟಿ ಮಾಡುತ್ತಮ್ಮ, ನಿನ್ನ ಕರ್ಮ ನಿನಗೆ ಬಿಡಂಗಿಲ್ಲ.
ಅವಾಗ ಸೋಮಕಂತ ರಾಜನಿಗೆ ಹೇಳ್ತಾರ ಋಷಿಗಳು, ಈ ರೋಗ ನಿನಗೆ ಯಾಕೆ ಬಂದದ್ದು ಹೇಳ್ಬೇಕು. ಹಿಂದಿನ ಜನ್ಮದಲ್ಲಿ ಒಂದು ಪುಣ್ಯ ಪಾವನ ಕ್ಷೇತ್ರ ಕೊಲ್ಲಾರ ಅನ್ನುವಂತ ಗ್ರಾಮ, ಆ ಗ್ರಾಮದಲ್ಲಿ ಪುಣ್ಯ ದಂಪತಿಗಳು ಒಳ್ಳೆ ಅಗರ್ಭ ಶ್ರೀಮಂತರು 12 ವರ್ಷಿಗೆ ಮಗ ಆಗಿ ಹುಟ್ಟಿ ಬಂದಿದೆ. ಬಹಳ ದಿನಕ್ಕೆ ಮಗ ಹುಟ್ಟಾನ, ಅಪುಪುರಾತದಲ್ಲಿ ಬಹಳ ದಿನಕ್ಕೆ ಮಗ ಆಗಿ ಹುಟ್ಟಿ ಬಂದಿ. ತಾಯಿ ತಂದೆ ಇಟ್ಟು ಪ್ರೀತಿ ಮಾಡಿದ್ರು, ಇಷ್ಟು ಲಾಡ ಮಾಡಿದ್ರು. ನಿನಗೆ ನೀ ಬೇಡಿದನ್ನ ಕೊಟ್ರು, ನೀ ಕಾಡಿದನ್ನ ತಂದು ಕೊಟ್ರು. ನನ್ನ ಮಗ ಸುಖವಾಗಿ ಚೆನ್ನಾಗಿರ್ಲಿ ಅಂತ ನಿನಗೆ ಏನೇನೆಲ್ಲ ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ್ರು. ಆದರೆ ನಿನಗೇನು ಸವೈ ಬಿತ್ತು ಪುಕಾಟ ಕೂತು ತಿನ್ನೋದು. ಆದ್ರೂ ಪುಣ್ಯಾತ್ಮನೆ ಉಂಡು ತಿಂದು ಯೌವನ ಪ್ರೌಢ ಆಗಿದ್ರು ಕೂಡ ಅವೇನು ದುಡಿಮೆ ಇಲ್ಲ. ಯಾಕೆ ತಾಯಿ ತಂದೆ ಗಳಿಸಿಟ್ಟಿದ್ರು ಸಾಕಟ್ಟ. ಹಂಗ ಪುಣ್ಯಾತ್ಮನೆ ಒಂದು ಸುಂದರವಾದ ಕನ್ಯಾ ನೋಡಿ ಲಗ್ನನೂ ಮಾಡಿದ್ರು. ಮುಂದೆ 7 ಗಂಡಸು ಮಕ್ಕಳು 6 ಹೆಣ್ಮಕ್ಳು ಹುಟ್ಟಿ ಬಂದು ನನಗೆ. ಅದಕ್ಕೆ ಪುಣ್ಯಾತ್ಮರೇ ಸಂಘ ಬಹಳ ಮುಖ್ಯದ. ಯಾಕಂದ್ರೆ ಎಂಥವ್ರು ನಾವು ಸಂಘ ಮಾಡ್ತೀವಿ ಅಂತಾದ ನಮಗೆ ಬುದ್ಧಿ ಸುಚಾಸ್ತದ. ಒಂದು 4 ಮಾತು ಹೇಳ್ತ ಗಟ್ಟಿ ಲಕ್ಷ್ಯದಾಗ ಇಟ್ಕೋರಿ. ಕರ್ಮಾನುಸಾರ ಬುದ್ಧಿ, ನಿಮ್ಮ ಕರ್ಮಾನುಸಾರವಾಗಿ ನಿಮ್ಮ ಬುದ್ಧಿ ಸುಚಾಸ್ತದಂತ ಶಾಸ್ತ್ರ ಹೇಳ್ತದೆ. ಕರ್ಮಾನುಸಾರ ಬುದ್ಧಿ, ತ್ಯಾಗಾನುಸಾರ ಕೀರ್ತಿ. ತ್ಯಾಗಾನುಸಾರ ಕೀರ್ತಿ. ಒಂದು ಮನುಷ್ಯನ ಕೀರ್ತಿ ಆಗ್ಬೇಕಾದ್ರೆ, ಊರಾಗ ವಾವ ಆಗ್ಬೇಕಾದ್ರೆ ಸುಮ್ಮನೆ ಆಗಲ್ರಿ, ತ್ಯಾಗ ಬೇಕು. ಇವತ್ತ ಬಾವನಕಟ್ಟಿಯಲ್ಲಿ ಅಡ್ವೊಕೇಟ್ ವಕೀಲ್ ರಾಜಕುಮಾರ್ ಹೇಮಾಶಂಕರ ಕೋರಿ ಅವರು ಒಂದು ಗಣಪತಿ ಸ್ಥಾಪನಾ ಸ್ವಖರ್ಚಿಲಿ ಅಪರೂಪದ, ಇದು ಕುಂಬಾರಿಯಲ್ರಿ ಸುತ್ತ ಹಳ್ಳಿಗೆ ವಯನ ಆಗ್ಯದ, ಈಗ ತಾಲೂಕ ಎಲ್ಲ ಆಗ್ಯದ. ಈಗ ಅವ್ರ ಹೆಸರ ತಾಲೂಕದಾಗ ಹೆಂಗಿನ ಕುಂಬಾರಾಗ ವಕೀಲ್ ಸಾಹೇಬರು ಗಣಪತಿ ಪ್ರಾಣ ಪ್ರತಿಷ್ಠಾಪನಾ 10 ಲಕ್ಷ ಖರ್ಚು ಮಾಡಿ ಸ್ವತಃ ಖರ್ಚು ಮಾಡ್ಲಿಕ್ಕತ್ತಾರಂತ. ತಾಲೂಕೆಲ್ಲ ವಯನ ಆಗ್ಯದ. ಯಾಕಾಗ್ಯದ್ರಿ? ತ್ಯಾಗ ಮಾಡ್ಯಾರ. ಒಂದು ಭಗವಂತನ ಸತ್ಕಾರ್ಯಕ್ಕಾಗಿ ಹೋಗಲಿ ಅಂತ ನನಗನಿಸ್ತದ. ಇದು ಏನೋ ಒಂದು ಹಿರಿಯರ ಪುಣ್ಯ ಇರ್ಬೇಕು ವಕೀಲ್ ಸಾಹೇಬ್ರಿಗೆ, ಹಿರಿಯರ ಪುಣ್ಯ. ಯಾರ ಪುಣ್ಯ ಅಂತ ಕೇಳಿದ್ರೆ ಪುಣ್ಯಾತ್ಮರಿಗೆ ಕೈ ಎತ್ತಿ ಹೇಳ್ತಾ ನಮ್ಮ ರಾಮಣ ಮುತ್ತೇನ ಪುಣ್ಯ ಇರ್ಬೇಕಂತ ನನಗೆ ಅನಿಸ್ತದ. ಚಪ್ಪಾಳಿ ಹೊಡ್ರಿ ಜನ, ನಮ್ಮ ಸಿದ್ಧಾರ್ಥ ಹೊಡ್ಲಿಕ್ಕಂತ ಹೋಗ್ಬೇಕು. ನಾವು ಸಣ್ಣವರಿದ್ದಾಗ ನಮ್ಮ ಬಾಲಪಣ ಇದೇ ಓಣಿ ಒಳಗೆ ಆಡಿಯವನು. ರಾಮಣ ಮುತ್ತೆ ಹೆಂಗಿದ್ದಂತ ಕೇಳಿದ್ರೆ ಪುಣ್ಯಾತ್ಮರೇ ಅಗರ್ವ ಬೆಳೆಯವ್ರ ಹೊಲ ಅವ್ರು ತಪ್ಪಿ ರಾಶಿ ಎಲ್ಲಿ ಬರ್ತಿತ್ತು ಅಂದ್ರೆ ಹೊರಗೊಂದು ಹಡಿಗೆ ಕಟ್ಟಿದ್ರು, ಕಟ್ಟಿ ಮೇಲೆ ತಡಪತ್ತಿ ಮುಚ್ಚಿಡ್ತಾರೆ. ಶೇಂಗಾ ಏನ್ ಬೇಕಾದಲ್ಲ. ಓಣ್ಯಾನ ಹೆಣ್ಮಕ್ಳು ಶೇಂಗಾ ಒಡ್ಲಿಕ್ಕೆ ಹೋದ್ರೆ ಫಳ ಕಟ್ಟಾಗಿ ಅವ್ರ ಮನೆಗೆ ಕೊಡ್ತಿದ್ರು, ನಮಗ್ ತಿಲ್ಲಕ್ ಕೊಡ್ತಿದ್ರು, ಬೇಡಿ ಬೇಕಾರಿಗೆ ದಾನ ಮಾಡ್ತಿದ್ರು, ದೀನ ದಲಿತರಿಗೆ ಬೇಕಾದ ಕಾಳ ದಾನ ಮಾಡ್ತಿದ್ರು. ಒಳ್ಳೆಯಂತ ರಾಮಣ ಮತ್ತೆ ಇಂಥ ಸತ್ಕಾರ್ಯವನ್ನ ಧರ್ಮದ ಕಾರ್ಯವನ್ನ ಮಾಡಿದ ಆ ಪುಣ್ಯನೇ ಈಗ ಏನೋ ವಕೀಲ್ ಸಾಹೇಬರಿಗೆ ಒಂದು ಆಶೀರ್ವಾದ ಮಾಡಿದನಂತ ನನಗೆ ಅನಿಸ್ತ. ಅದಕ್ಕೆ ಪುಣ್ಯಾತ್ಮನೆ ಅಂತ ಒಂದ ಭೃಗು ಋಷಿ ನೀ ಮುಂದ ಕುಮುದ ಅಂತ ನಿನ್ನ ಹೆಸರ ಪಾದ ಜನ್ಮದ ದುರಿತರ ಸಂಘ ಮಾಡಿ, ಕೆಟ್ಟವರ ಸಂಘ ಮಾಡಿ ತಾಯಿ ತಂದೆ ಗಳಿಸಿದೆಲ್ಲ ಹಾಳು ಮಾಡಿದಿ. ಕಮ್ಮಗ ಹಾಲು ಕಾಸಿ ಅದಕ್ಕೊಂದು ಹನಿ ಹೆಪ್ಪ ಬಿಟ್ರೆ ಏನಾಗ್ತದ್ರಿ? ಮೊಸರ. ಮೊಸರ ಗಡಿಗ್ಯಾಗ ಹಾಕಿ ರೇವಿಗೆ ಆಡಿಸ್ತೇವಂದ್ರ ಆ ಮಜ್ಜಿಗೆ ಆಡ್ಸನ ಮ್ಯಾಲ ಏನು ಬರ್ತದ? ಇನ್ನ ಬೆಣ್ಣೆ ಬರ್ತದ, ತುಪ್ಪ ಹಿಂದಿಂದ ಹಾಕ್ತದ. ಆ ಬೆಣ್ಣೆನ ತೆಗೆದು ಕಾಸ್ದೇವಂದ್ರ ಹಂಗ ಒಂದು ಅಮೂಲ್ಯವಾದಂತ ಪಂಚಾಮೃತ ಆದಂತ ಒಂದು ಹಾಲಿನ ಸಂಘ ಒಂದು ಹನಿ ಹೆಪ್ಪ ಮಾಡುತ್ತಂದ್ರೆ ಪ್ರಕ್ರಿಯೆ ಹಾಕೋತ ಹೋಗಿ ತುಪ್ಪ ಆಗ್ತದೆ. ಈ ಮಾತು ಯಾರ್ಯಾರು ಅಂತ ನಮ್ಮ ಮುಲ್ಲಾ ಹುಸೇನಿ ಮಾಮ ಈ ಮಾತು ಅವರೇ ಹೇಳಿದ. ನನಗೆ ಹೇಳ್ತಿದ್ರು, ಇದು ಮನುಷ್ಯ ಜನ್ಮ ಅಂದ್ರೆ ಹಾಲಿನಂತ ಜೀವನ ಅದ.
ಇದು ಪಂಚಮಾಭೂತ ಅಂದ್ರೆ ಹ್ಯಾಂಗ ಹಾಲಿಗೆ ಪಂಚಾಮೃತ ಕರೆದರೆ ಇದು ಮನುಷ್ಯ ಜೀವನ ಅಂದ್ರೆ ಇದು ಹಾಲಿನಂತ ಜೀವನ ಅದ. ಈ ಹಾಲಿನಂತ ಜೀವನ ಹೆಪ್ಪಿನ ಸಂಘ ಮಾಡೋಣ ನಿಂಗೆ ಹತ್ತಿರ ನನಗೆ ಹೆಪ್ಪಿನ ಸಂಘ ಮಾಡಿದೆ ಅಂದ್ರೆ ನಿನ್ನ ಜೀವನ ತುಪ್ಪ ಆಗ್ತದೆ. ಒಂದು ಉಪ್ಪಿನ ಸಂಘ ಮಾಡಿದೆ ಅಂದ್ರೆ ನಿನ್ನ ಜೀವನ ಕೆಟ್ಟು ಹೋಗ್ತದೆ ಅಂತ ಹೇಳ್ತೇನೆ. ಅದೇ ಹಾಲು ಹಳು ಉಪ್ಪು ಕಡಿದ್ರೆ ಏನಾಗ್ತದ್ರಿ? ಕೆಟ್ಟ ತಿಪ್ಪಿಗೆ ಹೋಗ್ತಾವ ಹಾಲ, ತುಪ್ಪ ಆಗಂಗಿಲ್ಲ. ಹಾಂಗ ಸಾರ ಸಜ್ಜನರ ಸಂಗಲೇಸು ದುರ್ಜನರ ಸಂಘ ಭಂಗ ಸಂಗರುಂಟು ಒಂದು ಬಿಟ್ಟು ಒಂದು ಹಿಡಿ ನಮ್ಮ ಮಂಗಲ ಮೂರ್ತಿ ಕೂಡಲ ಸಂಗಮ ಶ್ರೀ ಚರಣ ಸಾರ ಸಜ್ಜನರ ಸಂಗಲೇ ಸುಕಣಯ್ಯ ಸಾರ ಸಜ್ಜನರ ಸಂಗಲೇ ಸುಕಣಯ್ಯ ಸಾರ ಸಜ್ಜನರ ಸಂಗಲೇ ಸುಕಣಯ್ಯ ದೂರ ದೂರ ಜನರ ಸಂಗಮ ಅದು ಬಂಗವಯ್ಯ ದೂರ ದೂರ ಜನರ ಸಂಗಮ ಅದು ಬಂಗವಯ್ಯ ಸಾರ ಸಜ್ಜನರ ಸಂಗಲೇ ಸುಕಣಯ್ಯ ಸಾರ ಸಜ್ಜನರ ಸಂಗಲೇ ಸುಕಣಯ್ಯ ದೂರ ದೂರ ಜನರ ಸಂಗಮ ಅದು ಬಂಗವಯ್ಯ ಸಂಗ ಯಾರೂಟು ಒಂದು ಬಿಡು ಒಂದು ಇಡಿ ಸಂಗ ಯಾರೂಟು ಒಂದು ಬಿಡು ಒಂದು ಇಡಿ ಸಂಗ ಯಾರೂಟು ಒಂದು ಇಡಿ ಒಂದು ಬಿಡು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಸಾಲ ಸಜ್ಜನರ ಸಂಗಲೇ ಸುಕಣಯ್ಯ ಸಾಲ ಸಜ್ಜನರ ಸಂಗಲೇ ಸುಕಣಯ್ಯ ಸಾಲ ಸಜ್ಜನರ ಸಂಗಲೇ ಸುಕಣಯ್ಯ ಲೇ ಸುಕಣಯ್ಯ ಲೇ ಸುಕಣಯ್ಯ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ದುಷ್ಟರು ಸಂಘ ಮಾಡಿದೆ ಅಂದ್ರೆ ಕೆಟ್ಟವರು ಸಂಘ ಮಾಡಿದೆ ಅಂದ್ರೆ ನಿನ್ನ ಜೀವನ ಕೆಟ್ಟ ಹೋಗ್ತದೆ. ಹಾಂಗ ಕಾಮದ ನೀನು ಹಿಂದಿನ ಜನ್ಮದಲ್ಲಿ ದುಷ್ಟರು ಸಂಘ ಮಾಡಿ ತಾಯಿ ತಂದೆ ಗಳಿಸಿದೆಲ್ಲ ಹಾಳ ಮಾಡ ಇರತಾನೆ ಯಾವಾಗ ಮ್ಯಾಗ್ಡೋಲ್ ಏನೇನು ಅವತಾರ ತಗೊಂಡಾನ ರೊಕ್ಕಾಗನ ಏನ್ ಮಾಡ್ತಾನ ಫುಟ್ಕಾಳಿಗೆ ಬರ್ತಾನ ಮತ್ತ ಇರತಾನ ಮ್ಯಾಗ್ಡೋಲ್ ಆ ಡಾಲ್ ಈ ಡಾಲ್ ಹೊಡಿತಾನ ರೊಕ್ಕ ಖಾಲಿ ಹಾಕನ ಕೊತ್ತ ಚಾಪ್ ಚಾಲು ಮಾಡ್ತಾನ. ಹಾಂಗ ನೀ ತಾಯಿ ತಂದೆ ಸ್ಟ್ಯಾಂಡ್ ಎಲ್ಲ ಕಳೆದು ಮುಂದ ನಿನಗೆ ಕಮ್ಮ ಬೇಳನ ದರಡೆಕೋರು ಮಾಡಕತ್ತಿ, ಪಾಪದ ಕೃತ್ಯ ಮಾಡಕತ್ತಿ, ಇನ್ನೊಬ್ರದ ಗೋಣ ಮುರ್ಲಿಕ್ಕತ್ತಿ. ಅಟ್ಟೆ ಎಲ್ಲ ವಾಲ್ಯ ಕೋಳಿ ಹಂಗ ಮಹಾ ಪಾಪ ಮಾಡ್ಲಿಕ್ಕತ್ತಿ. ಹೋಗೋರಿಗೆ ಬರೋರಿಗೆ ಒಬ್ಬರಿಗೆ ಬಿಡ್ತಿತ್ತಿಲ್ಲ, ಹೊಡಿತಿದ್ದಿ, ಕಸ್ಕೊತಿದ್ದಿ, ಹಣ ತಗೋತಿದ್ದೆ ಅವರಿಂದ. ಹೀಗೆ ಮಾಡ್ಕೊತ ಒಂದು ದಿವಸ ಒಬ್ಬ ತಪಸ್ವಿ, ಒಬ್ಬ ಬ್ರಾಹ್ಮಣ ಯಾತ್ರಾ ಸಲುವಾಗಿ ಹೊಂಟಾಗ ಆ ಬಂದ ಬ್ರಾಹ್ಮಣನನ್ನ ಹಾಗೆ ತಡಿಸಿಯನ್ನ, ನೀನು ಅವನಿಗೆ ನಿನ್ನಲ್ಲಿ ಏನಿದ್ರೆ ಕುಡಿತೋ ಎಲ್ಲಿ ನಿನ್ಗೆ ಹೊಡಿಯುವಂತೀನಿ ಕೇಳಿದೆ. ಅವಾಗ ಬ್ರಾಹ್ಮಣ ಅಂತಾನೆ, ಹೊಸ್ತಕ್ಕೆ ಮದುವೆ ಆಗ್ಯದ, ನಂದು ಹೊಸ್ತಕ್ಕೆ ಮದುವೆ ಆಗ್ಯದ, ಹೆಣ್ತಿ 4 ದಿನ ನಡಿಲಿಕ್ಕೆ ಬಂದು ತವ್ರ ಮನೆಗೆ ಹೋಗ್ಯಾಳ ಅಂತ ತಿಳ್ಕೊಂಡು ಯಾತ್ರಾಕ್ಕೆ ಬಂದಿದ್ದೆ. ನನಗೆ ಹೊಡಿಬೇಡಪ್ಪ, ಹೊಡಿಬೇಡ. ನನಗೆ ಹೊಡೆದಿ ಅಂದ್ರೆ ನನ್ನ ಹೆಣ್ತಿ ರಂಡಿ ಆಗ್ತಾಳೆ,
ಹೊಸ್ತಕ್ಕೆ ಮದುವೆ ಆಗಿದೆ. ಆ ಹೆಣ್ಣಿನ ಜೀವನ ಗೋಳ ಎಟ್ಟು ಹಾಕದ, ಆ ಹೆಣ್ಣಿನ ಜೀವನದ ತಳ ಎಟ್ಟು ತಳ 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 ಆಗ್ತದೆ. ಹೊಡಿಬೇಡಪ್ಪ, ನನಗೆ ಹೊಡಿಬೇಡ. ಐ ಇಂಥ ಉಪದೇಶ ಮಾತು ಹೇಳ್ಬೇಡ ನನಗಂತ. ಮಹಾಪಾಪಿಗಳಿಗೆ ಒಂದು ಉಪದೇಶ ಮಾತು ಅಂದ್ರೆ ಕಿನಾಗ ಸೇರೈತೆ ಅಲ್ರಿ, ಸೇರ. ಅದಕ್ಕೆ ನಮ್ಮ ಪುರಂದಾಸರು ಬೈದಾರೆ, ಪಾಪಿ ನಿನಗೆ ಆತಕಬೇಕು ಪರಮತತ್ವದ ಬೋಧ, ಪಾಪಿ ನಿನಗೆ ಆತಕಬೇಕು ಪರಮತತ್ವದ ಬೋಧ, ಕೋಪಿ ನಿನಗೆ ಆತಕಬೇಕು ಶಾಂತ ಗುಣದ ಬುದ್ಧಿ. ಹಂದಿಗೆ ಗಂಧ ಯಾಕೋ, ಅಂಧಕನಿಗೆ ಕನ್ನಡಿ ಯಾಕೋ, ಎರಡು ಕಣ್ಣಿಗೆ ಕುಡ್ಡನಿಗೆ ಕನ್ನಡಿ ಯಾಕೋ, ಕುದಿಗೆ ಕೊಯ್ಯವನಿಗೆ ಕುಶಲದ ಮಾತುಗಳು ಯಾಕೋ, ಮಂಡಗ ಖಡ್ಗವ ಯಾಕೋ, ಶಂಡಗ ಹೆಂಡರ ಯಾಕೋ. ನೋಡ್ರಿ ಹತ್ತ ಮಾತವ. ಎರಡು ಕೈಲಿ ಮಂಡನ ಮಗ ತಲವಾರ್ ತರಿಯತ್ತಾನೆ, ಯಾಕೆ ಮಾಡ್ತಾನೆ ತಗೊಂಡು. ಮಂಡಗ ಖಡ್ಗವನ ಯಾಕೋ, ಶಂಡಗ ಹೆಂಡರ ಯಾಕೋ, ಯೋಗಿತನ ಇಲ್ಲದ ಮಗ ಜಪ ತಪಗಳು ಯಾಕೋ, ಯೋಗಿತನ ಇಲ್ಲದ ಮಗ ಜಪ ತಪಗಳು ಯಾಕೋ, ಜನಕ ನಮ್ಮ ಕೂಡಲ ಪುರಂದರ ಪುರಂದರ ವಿಠಲ ಮಹಾಪಾಪಿ ಮನುಷ್ಯನು ಬ್ರಾಹ್ಮಣನ ಮುಖದಿಂದ ಬಂದ ಶಬ್ದವನ್ನು ಕೇಳಿ ಉಪದೇಶ ಹೇಳಬೇಡ ನನಗೆ. ಅವಾಗ ಪುಣ್ಯಾತ್ಮರೇ ಎಷ್ಟು ಹೇಳಿದ್ರೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ತನ್ನ ಖಡ್ಗವನ್ನ ತೆಗೆದು ಆ ಬ್ರಾಹ್ಮಣನ ಕೊಲೆಯನ್ನ ಮಾಡಿದ. ಆ ಕೊಲೆ ಮಾಡುವ ಸಂದರ್ಭದಲ್ಲಿ ಬ್ರಾಹ್ಮಣ ಚೀರಡಿತ ದುಃಖವನ್ನ ಮಾಡುತ್ತಾ, ಇನ್ನು ನಾನು ಸತ್ತು ಹೋದರೆ ನನ್ನ ಮಡದಿ ರಂಡಿಯಾಗಿ ಆಕಿ ಕಳ್ಳ ಕರ್ರ ಮರಗುತ್ತಿದ್ದಾರೆ. ಏ ಮಹಾಪಾಪಿ, ಇವತ್ತು ನನ್ನ ಕೊಲೆಯನ್ನ ಮಾಡಲಿಲ್ಲ, ನಂದಷ್ಟೆಲ್ಲ ನನ್ನ ಹೆಂಡತಿ ಕಳ್ಳ ಕರ್ರೆಂದು ನಿನಗ ಮಹಾಪಾಪ ಯಾತ್ನ ಭೋಗಿಸು, ನೀ ರೌರವ ನರಕ ಭೋಗಿಸು ಮಹಾಪಾಪಿ ಅಂತ ತಡಪಡಿಸಿ ಸತ್ತ ಹೋದ. ಅವಾಗ ಪುಣ್ಯಾತ್ಮರೇ ಕೊಲೆಯನ್ನ ಮಾಡಿ ಯುದ್ಧದ ಕಸ್ಕೊಂಡು ಬಿಟ್ಟ. ಮುಂದೆ ಹೀಗೆ ದರೋಡೆ ಮಾಡುತ್ತಾ ಮುಪ್ಪವಸ್ಥ ಬಂತು. ಕಿವಿ ಕಮ್ಮು ಕೇಳಿಸುತ್ತತ್ತು, ಕಣ್ಣ ಕಾಣುವಲ್ಲಾದು, ಕೈ ಕಾಲದಲ್ಲಿ ಜೀವ ಇಲ್ದಂಗಾಯ್ತು, ಸೊಂಟ ನೀಲಿಕತ್ತು. ಆವಾಗ ಒಬ್ಬ ತಪಸ್ವಿ ಮಹಾಬ್ರಾಹ್ಮಣ ಭೇಟಿಯಾದ. ಹೇಳ್ತಾನ, ತಮ್ಮ ವಯಸ್ಸದಲ್ಲಿ ಏನೇನೋ ಮಾಡಿದ, ಈಗ ಮುಪ್ಪ ನೆರಳಿದ್ರೆ ಏನು ಉಪಯೋಗ? ದಹ ಎಂದು ನೀರಿ ಕೇಳಿದವನ ಜೀವ ಉಳಿಸದೆ, ಸತ್ತ ಮೇಲೆ ಅಮೃತ ಕುಡಿಸಿದರೆ ಏನು ಫಲ? ಕೆಳಗ ಬಿದ್ದು ಸಾಯವನ ಕಂಡು ಕರುಣರೇ ತೋರದೆ, ಕೆಳಗ ಬಿದ್ದು ಸಾಯವನ ಮೇಲೆ ಕರುಣ ತೋರದೆ, ಕೆಳಗ ಬಿದ್ದು ಸಾಯವನ ಮೇಲೆ ಕರುಣ ತೋರದೆ, ನೀ ಎಷ್ಟು ಅತ್ತರೇನು ಫಲ? ಹರೆ ಕಾಲಕ್ಕೆ ಕೆಟ್ಟ ಕರ್ಮ ಮಾಡಿ ಒಪ್ಪಿನ ಕಾಲಕ್ಕೆ ಆವ ಕಾಲದಲ್ಲಿ ಮತ್ತೆ ಪುಣ್ಯಾತ್ಮರು ಒಬ್ಬ ತಪಸ್ವಿ ಒಬ್ಬ ಬ್ರಾಹ್ಮಣ ಬಂದ. ತಮ್ಮ ಎನ್ನರೆ ಮೃತ್ಯು ಮುಟ್ಟದ ಮನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಹಲ್ಲ ಬಿದ್ದು ಗಲ್ಲ ಒಳಗ ಹೋಗಿ, ಕೋಲ ಹಿಡಿಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಲ್ಲರೂ ದೇವರ ಧ್ಯಾನ ಮಾಡೋ. ಕೂಡಲ
ಈಗಿನ ಮುಪ್ಪಿನ ಕಾಲಕ್ಕೆ ದೇವ್ ನಾನು ಸತ್ಸಂಗ ಮಾಡು. ಅವಾಗ ಪುಣ್ಯಾತ್ಮರೇ ನಮ್ಮ ಹಿರಿಯರ ಗಾದಿ ಮಾತದ ಇಳಿತ ಬರ್ನ ತಿಳಿತ ಬರ್ತದ. ವಯದಾಗ ಕೆಳಗ ಹಾಳ ಹ್ಯಾಂಗ ಇಳಿತ ಬರ್ತದ ಹಂಗ ತಿಳಿ ಬರ್ತದ. ಮನುಷ್ಯ ಇಳಿತ ಬಂದು ತಿಳಿ ಬಂದ್ರೆ ಏನು ಉಪಯೋಗ ಅದ್ರಿ? ಕಳ್ಕೊಂಡು ಹುಡ್ಕ್ಯಾಡಂಗ ಎಲ್ಲ ಹೋಗೋದಿರ್ತದ, ಕಳ್ಕೊಂಡು ಹುಡ್ಕ್ಯಾಡಂಗ ಎಂದೂ ಸಿಗಂಗಿಲ್ಲ. ಇರತನ ಜಾಕ ಮಾಡ್ಬೇಕದನ್ನ. ಅವಾಗ ತಿಳಿ ಬಂದು ಮಕ್ಕಳಿಗೆ ಹೇಳ್ತಾನೆ, ಯಪ್ಪ ನಾ ಯಾವ ಅರಣ್ಯದಲ್ಲಿ ದಾರಿ ಬಿಡಿತಿದ ಅಲ್ಲಿ ಒಂದು ಗಣಪತಿ ಗುಡಿ ಅದ, ಎಲ್ಲಾ ಗುಡಿ ಬಿದ್ದದೆ. ಈಗ ಸದ್ಯ ನೋಡ್ರಿ ನಾನು ಎಷ್ಟು ಹಣ ಗಳಿಸಿದ ಎಲ್ಲ ಆ ಗಣಪತಿ ಮಂದಿರ ಕಟ್ಸ್ರಿ. ಆ ಗಣಪತಿ ಜೀರ್ಣೋದ್ಧಾರವನ್ನ ಮಾಡಿ ಗಣಪತಿ ಗುಡಿ ಕಟ್ಟಿ ಗಣಪತಿ ಮೂರ್ತಿ ಸ್ಥಾಪನೆಯನ್ನ ಮಾಡಿ ಅಲ್ಲೇ ನಾ ಕಾಲ ಕಳಿತೀನಿ, ಗಣನಾಥನ ಧ್ಯಾನ ಮಾಡ್ತೀನಿ ಅಂತ ಮುಪ್ಪಿನ ಕಾಲಕ್ಕ ಬಿದ್ದ ಗಣಪತಿ ಗುಡಿ ಕಟ್ಟಿ ಒಂದು ಮೂರ್ತಿ ಸ್ಥಾಪನಾ ಮಾಡಿ ಗಣನಾಥನ ಒಂದ ಭವ್ಯವಾದಂತ ಮಂದಿರ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಒಂದು ಸತ್ಸಂಗ ಅನ್ನದಾನಗಳನ್ನ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟು ಇದು ಸಾಯು ಕಾಲಕ್ಕೆ ಒಂದು ಪುಣ್ಯದ ಕೆಲಸ ಮಾಡಿದ್ವಿ. ಸಾಯೋ ಕಾಲಕ್ಕೆ ಪುಣ್ಯದ ಕೆಲಸವನ್ನ ಮಾಡಿ ಪ್ರಾಣ ಬಿಟ್ಟಿದಿ. ನಿನ್ನ ಪ್ರಾಣ ಸೂಕ್ಷ್ಮ ಶರೀರ ಮ್ಯಾಲ ಹೋಯ್ತು. ಅಲ್ಲಿ ಲೆಕ್ಕಣಿಕಿರ್ತದ್ರಿ, ಚಿತ್ರಗುಪ್ತ ಅಂತ ಇರ್ತಾನ. ನೀವು ಹತ್ತಿರ ಸಯಾನ್ ಯಾರು ನೋಡಿ ಬಂದಾರ್ರಿ, ಇರತಾನ ಯಾನ ಮಾಡೋದು ಮಾಡಿ ಐಶ್ ಮಾಡಿ ಹೋಗೋದು. ಸಯಾನ್ ಯಾರು ಬಂದ ನೋಡಕ್ ಹತ್ತೀರಿ ನೀವು, ಕಷ್ಟದೆ. ಚಿತ್ರಗುಪ್ತ ಅಂತ ಅವ್ರ ಹೆಸರದ. ಚಿತ್ರ ಅಂದ್ರೆ ಕಣ್ಣಿಗೆ ಕಾಣುವ ಮಾಡಿದ ಪಾಪದ ಲೆಕ್ಕಣಿಕೆ ಅವ ಇಡ್ತಾನ್ರಿ. ಅವನ ಹೆಸರೇ ಚಿತ್ರ. ಕಣ್ಣಿಗೆ ಕಾಣುವಂತ ಪಾಪ ಅವ ಲೆಕ್ಕಣಿಕೆ ಇಡ್ತಾನೆ. ಗುಪ್ತ ಅಂದ್ರೆ ಯಾರು ನೋಡಿಲ್ಲ ನಾ ಮಾಡಿದ ಪಾಪ. ಕೌದೆ ಮುಚ್ಚಿ ಹೊಡೆದು ಆತಾರ ನೋಡ್ರಿ. ಯಾರಿಗೆ ತಿಳಿಗುಳ್ಳಾರ್ದ ಮಾಡೋಣ ಕೈ. ಯಾರಿಗೆ ತಿಳಿಲಾರ್ದಂಗ ಪಾಪ ಮಾಡಿದ್ರೆ ನೀವು ಅನಿಸ್ಬೇಕು, ನನ್ನ ಮಾಡಿದ ಪಾಪ ಯಾರು ನೋಡಿಲ್ಲ, ಅವ ನೋಡವ ಭಾನ ಗುಪ್ತ. ಎಚ್ಚರ, ನೀವು ಎಷ್ಟು ಮುಚ್ಚಿ ಪಾಪ ಮಾಡ್ತೀರಿ ಮಾಡ್ರಿ, ಅವ ವಿಷಯ ಬಿಡ್ತಾನಲ್ಲಿ ರೈತರಿದ ಮ್ಯಾಲ. ಯಮರಾಜ ಅಂದ ತೆಗಿದ ವಿಷಯವ. ಜೀವನದಾಗ ಒಂದು ಪುಣ್ಯದ ಕೆಲಸ ಮಾಡಿದ ಸಾಯೋ ಕಾಲಕ್ಕೆ ಮಾತ್ರ ಒಂದು ಗಣಪತಿ ಸ್ಥಾಪನಾ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟನ, ಒಟ್ಟು ಪುಣ್ಯ ಆಗ್ಯದ ನೋಡ್ರಿ. ಅವಾಗ ಒಂದತ್ತ ಪೈಲ ಪುಣ್ಯ ಭೋಗಿಸ್ತೇನ ಪಾಪ ಭೋಗಿಸ್ತಿ ಕೇಳೋದ್ರತ್ತ. ಮೊದಲ ಪುಣ್ಯನೇ ಭೋಗಿಸ್ತೀವಿ ಅಂದತ್ತ. ಮೊದಲ ಪುಣ್ಯ ಭೋಗಿಸ್ತಿ ಅಂದ್ರೆ ದೇವಾದಿ ದೇವ ಮಹಾದೇವನ ಕಡೆ ಆಜ್ಞೆ ಐತಪ್ಪ. ಸಾಯೋ ಕಾಲಕ್ಕ ಪುಣ್ಯದ ಕೆಲಸ ಮಾಡ್ಯಾನ, ಚಲೋ ಕಾರ್ಯ ಮಾಡ್ಯಾನ, ಇವನಿಗೆ ಪೈಲ ಪುಣ್ಯ ಭೋಗಿಸ್ತಾನೆ. ಹಾಗಾದ್ರೆ ಪರಮಾತ್ಮ ಅಂದ ಪೈಲ ಪುಣ್ಯ ಭೋಗಿಸ್ತಿದ ಅಂದ್ರೆ ಒಂದವ ರಾಜನ ಹೊಟ್ಟಿಲಿ ಒಂದು ರಾಜಕುಮಾರ ಆಗಿ ಹುಟ್ಟು ಮಗನೇ ಅಂತ ಪರಮಾತ್ಮ ಆಶೀರ್ವಾದ ಮಾಡ್ಯಾನ. ಅದಕ್ಕೆ ಮೊದಲು ನೀವು ಒಂದು ರಾಜನ ಹೊಟ್ಟಿಲಿ ಹುಟ್ಟಬೇಕಾದ್ರ ಸಾಯೋ ಕಾಲಕ್ಕೆ ಏನು ಪುಣ್ಯ ಮಾಡಿದ ನೋಡು, ಅಂತ ಪರಮಾತ್ಮ ನಿನಗೆ ರಾಜನ ಮನ್ಯಾಗ ಹುಟ್ಟಿಸ್ಯಾರ ನಿನಗೆ. ಆದ್ರ ಎಷ್ಟು ಪುಣ್ಯ ಇತ್ತು ಅಷ್ಟು ಉಂಡಿ ಮಗನ ರಾಜಭೋಗ ಭೋಗಿಸ್ದಿ. ಎಷ್ಟು ಪುಣ್ಯ ಮಾಡಿದ್ವಿ ಅಷ್ಟು ಸಿಗುತ್ತು. ಮುಂದೆ ನಿನಗೆ ಯಾವ ರೋಗ ಬಂದದ ನೋಡು, ಕುಷ್ಠ ರೋಗ, ಇದು ನೀ ಮಾಡಿದ ಪಾಪ. ಒಂದೇ ಒಂದು ಗಣಪತಿ ಸ್ಥಾಪನಾ ಮಾಡಿ ಗಣಪತಿ ಸ್ತೋತ್ರ ಗಣಪತಿ ಪೂಜೆ ಮಾಡಿದ ಒಂದೇ ಪುಣ್ಯದ ಫಲದಿಂದ ರಾಜ ಮನ್ಯಾಗ ಹುಟ್ಟಿ ಬಂದಿದಿ. ನಿನ್ನ ಜೀವನ ಪೂರ್ಣವಾಗಿ ಪಾಪ ಮಾಡುವುದಕ್ಕಾಗಿ ನಿನ್ನ ಶರೀರಕ್ಕೆ ಕುಷ್ಠರೋಗ ಬಂದ. ಅದಕ್ಕೆ ಪುಣ್ಯಾತ್ಮರೇ, ಮಹಾತ್ಮರು ಸಂತ ಋಷಿಗಳು ಹೇಳ್ತಾರೆ, ರಾಜ ಇದು ಮತ್ಯಾರಿಲ್ಲ, ನೀ ಮಾಡಿದ ಕರ್ಮ ನಿನಗೆ ಉಣಿಸಲ್ಕತ್ತ. ಹಾಗಾದ್ರೆ ಮಹಾತ್ಮರೇ, ಇದು ಮೊದಲೇ ತಿಳಿದರೆ ನಾ ಮಾಡ್ತಿದ್ದಿಲ್ಲ. ಈ ರಾಜಕಾರಣದಲ್ಲಿ ಹುಟ್ಟಿ ಬೇಕಾದಷ್ಟು ಸುಖ ಇದ್ದಿದ್ರು ಕೂಡ ನನಗೆ ಸುಖ. ಅಕ್ಕ ಮಹಾದೇವಿ ಹೇಳ್ತಾಳ, ಬಾಲಿಯ ಪೀರು ಎಷ್ಟು ಸುಂದರಿದ್ದರೆ ಮನೆಗೆ ನಡಗಂಬಾಗುವುದೇನಯ್ಯ. ಹಾಳ ಬಿದ್ದ ಹೊಲದಾಗ ಕತ್ತಿ ಮೈದರೇನಯ್ಯ, ತನಗ ಬರಲಾರದ ಚೀಲ ಭಂಗಾರಿದರೇನಯ್ಯ. ಬಂಗಾರಿದ್ದರೇನಯ್ಯ ಏನಯ್ಯ. ನನಗ ಬರಲಾರದ ವಸ್ತು ಬಂಗಾರೇನು ರಾಜಕೀಯನು ಐಶ್ವರ್ಯ ನಿಂದ ಏನು ಉಪಯೋಗದ್ರಿ. ಸಕ್ರಿ ಕಾರ್ಖಾನೆ ನಾನೇ ಮಾಲಕ್ಕಿದ್ದ,
ಸಕ್ಕರೆ ಬೇಡಿ ತರಗಡೆ ಖರೆ ತಿಲ್ಲಕ್ಕೆ ಅಧಿಕಾರನ ಇಲ್ಲ. ಶುಗರ್ ಅದೇನ್ ಮಾಡತ್ತ? ಬಾಡಿಯ ಪೀಲು ದಿಂಡ ಯಾಕೆ ಸುಂದರ ಇರ್ತದೆ, ಯಾಕೆ ಚಲೋ ಇರ್ತದೆ? ಯಾವ ಮನೆಗೆ ನಡಗಮ್ಮಾಗಿದೆ ಅಂದ್ರೆ ಅದು ರಾಜ ತನ ನನ್ನ ಜೀವನ ವ್ಯರ್ಥ ಹೋಯ್ತಲ್ಲ. ನನ್ನ ರಾಜ್ಯ ಭೋಗ ಎಷ್ಟು ಐಶ್ವರ್ಯ ಇದ್ರೆ ಇವತ್ತು ಬಿಟ್ಟು ಇವತ್ತು ನಿನ್ನ ಆಶ್ರಮಕ್ಕೆ ಬಂದಿದ್ದಪ್ಪ. ನನ್ನ ಉದ್ಧಾರ ಮಾಡು, ನನ್ನ ಕಲ್ಯಾಣ ಮಾಡು. ಆವಾಗ ಭೃಗು ಋಷಿಗಳು ಹೇಳ್ತಾರೆ, ರಾಜ ಇದು ನಿನ್ನ ಮೈಗೆ ಅಂಟಿದಂತ ಅವನ ಮಹಾರೋಗ ನಿವಾರಣೆ ಆಗಬೇಕಾದ್ರೆ ಶ್ರೇಷ್ಠವಾದಂತ ಓಂಕಾರ ಸ್ವರೂಪ ಗಣನಾಥನ ಮಂಗಲಮಯವಾದಂತಹ ಸ್ಮರಣೆ ಮಾಡು. ಆ ಗಣನಾಥನ ಪುರಾಣ ಕೇಳು, ಸತ್ಸಂಗ ಮಾಡು. ನಿನ್ನ ಇದೇ ಜನ್ಮದಲ್ಲಿ ಇದೇ ಕ್ಷಣದಲ್ಲಿ ನಿನ್ನ ಮಹಾರೋಗ ಗಣನಾಥನ ಕರ್ಪ ಇತ್ತಂದ್ರೆ ಹೊಂಟು ಹೋಗ್ತದಂತ ಮಹಾತ್ಮರು ಆಶೀರ್ವಾದ ಮಾಡ್ಯಾರ. ಅದಕ್ಕೆ ಪುಣ್ಯಾತ್ಮರೇ, ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಓಂಕಾರದ ಮರ್ಮವನ್ನು ತಿಳಿಸಿ ಯಾವನಿವಂತ ಮಂತ್ರ ಪ್ರಾರಂಭ ಮಾಡಬೇಕಾದ್ರೆ ಹರವು ಈ ಬ್ರಹ್ಮಾಂಡದಲ್ಲಿ ಪರಮಾತ್ಮನ ಓಂಕಾರ ಧ್ವನಿ ಎಲ್ಲರದೊಳಗದ. ತಬಲಾದಾಗದ, ಪೇಟೆ ಆಗದ, ಮೈಕ್ದಾಗದ. ಒಂದು ಮೋಟ್ರ್ ಭೈ ಮೇಲೆ ಒದರ್ ತಂದ್ರೆ ಲಕ್ಷ ಕೊಡ್ರಿ ಓ ಮತ್ತದ ನಾದ ರೂಪಾಂತರವಾಗಿ ಪರಮಾತ್ಮನ ಧ್ವನಿ ಓಂಕಾರ ಸ್ವರೂಪ ಬ್ರಹ್ಮಾಂಡ ತುಂಬ್ಯದ. ಆ ಓಂಕಾರ ಧ್ವನಿ ನಾಮಸ್ಮರಣೆಯನ್ನ ಮಾಡು. ಈಗ ಗಣನಾಥನ ಪುರಾಣ ಹೇಳ್ತಾ ನನ್ನ ಆಶ್ರಮದ ಕೂತು ಕೇಳು, ಈ ನಿನ್ನ ರೋಗ ಹೊಂಟು ಹೋಗ್ತದಂತ ಭೃಗು ಋಷಿಯರು ಹೇಳಿದ ಕಾಲದಲ್ಲಿ ಪುಣ್ಯಾತ್ಮರೇ, ಶ್ರೇಷ್ಠವಾದಂತಹ ಸುಖದ ಕರ್ತ ದುಃಖದ ಹರ್ತ, ಸುಖಕರ್ತ ದುಃಖ ಹರ್ತ ವಾತ ವಿಘ್ನಾಚಿ ನುರ್ವಿ ಪುರ್ವಿ ಪ್ರೇಮ ಕೃಪಾ ಜಯರಾಜಿ ಸರ್ವಾಂಗಿ ಸುಂದರ ರೂಪಸೇಂದುರಾಚಿ. ಆರ್ತಿ ಪದಾಗ ಅದಕ್ಕೆ ಒಂದು ಸುಖದ ಕರ್ತ ದುಃಖದ ಹರ್ತ ಆಗ್ಬೇಕಾದ್ರ ಗಣನಾಥನ ಕರುಣ ಕೃಪಾ ಮಾಡ್ಕೋಯಪ್ಪ ಅಂದಾಗ ಅವಾಗ ಪುಣ್ಯಾತ್ಮರೇ ಗಣನಾಥನ ಮಹಿಮೆ ಭೃಗು ಋಷಿಗಳನ್ನ ಹೇಳಕಂತಾನೆ. ಯಾವ ಸೋಮಕಾಂತ ರಾಜ ಕೇಳಿ 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 ಆ ಓಂಕಾರ ಸ್ವರೂಪ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿ ನಾಮಸ್ಮರಣ ಕೀರ್ತನ ಸಾಧನ ಪೈಸೋಪೆ ನಾಮಸ್ಮರಣ ಕೀರ್ತನ ಸಾಧನ ಪೈಸೋಪೆ ಜಳತಿಲ ಪಾಪೆ ಜನ್ಮಾಂತರೀಚೆ. ನೋಡ್ರಿ ಸಂತರ ಅಭಂಗದೊಳಗೆ ತಾಕತ್ತೆ. ನಾಮಸ್ಮರಣ ಕೀರ್ತನ ಸಾಧನ ಪೈಸೋಪೆ ಜಳತಿಲ ಪಾಪೆ ಜನ್ಮಾಂತರೀಚೆ. ಏ ತಮ್ಮ, ಬಾಯಿಲಿ ನಾಮಸ್ಮರಣೆ ಮಾಡು ಬಹಳ ಸೋಪ ಅದ, ಅವಗಾಡಿಲ್ಲ. ಆದರೆ ನಿನ್ನ ಜನ್ಮ ಜನ್ಮಾಂತರದ ಪಾಪ ಸುಟ್ಟು ಭಸ್ಮಾಗ್ತಾವಂತ ಸಂತರ ಪ್ರಮಾಣ ಇದೆ. ಆಗ ಪುಣ್ಯಾತ್ಮರ ಭೃಗು ಋಷಿ ಆಶ್ರಮದೊಳಗೆ ಹಲವಾರು ದಿವಸ ಕುಂತು ಆ ಗಣೇಶ್ ಪುರಾಣದ ಮಹತ್ವ ತಿಳ್ಕೊಂಡು ಇದೇ ಸೋಮಕಾಂತ ರಾಜ ಏನಾಗಿರುತ್ತೆ ಕೇಳಿದ್ರೆ ಕುಷ್ಠ ರೋಗವನ್ನ ಒಡೆದೋಡಿಸಿ ಸುವರ್ಣವಾದಂತ ಮೊದಲಿನಂತ ಹ್ಯಾಂಗ ಶರೀರ ಇತ್ತು, ಪುಣ್ಯಾತ್ಮರೇ ಆ ರೋಗದ ನಿವಾರಣೆ ಆಗಿ ಜಗ ಜಗ ಹೊಳಿತಿರುವ ಮೊದಲಿನ ರಾಜಕುಮಾರನಂತೆ ಆ ಸೋಮಕಾಂತ ರಾಜ ಗಣೇಶ್ ಪುರಾಣವನ್ನ ಕೇಳಿ ಅವನ ಕುಷ್ಠ ರೋಗದ ನಿವಾರಣೆ ಆಗಿ ಅವನ ಶರೀರವನ್ನ ಎಲ್ಲ ಮೊದಲಿನಂತೆ ಆಯಿತು. ಬಹಳ ವಿಸ್ತಾರ ಮಾಡಿ ಹೇಳಬೇಕಾದ್ರೆ ಮುಗಿಲಾರ ಪುರಾಣ ಆದ್ರಿ ಇಲ್ರಿ. ಮತ್ತ ಅಷ್ಟೇ ದಿನ ಕಮ್ಮವ, 5 ದಿನದಾಗ ಗಣಪತಿ ಪುರಾಣ ಹೇಳಂದಾರ. ಮತ್ತ ನಮ್ಗೆ ತಿಳಿಸಿ ಕೊಡ್ಬೇಕ್ರಿ ಅಂದ್ರೆ ಟಾಕಾಪುರದ ರಾಮಾಯಣ ಹೇಳ್ಬೇಕಾಗ್ಯದ. ಊರಾಗ ರಾಮಾಯಣ ನಡೀತಿರ್ತತಿ. ನಮ್ ಹಿಂದಕ್ಕೆ ಸಂತರು ರಾಮಾಯಣ ನಡೆಸ್ತೀರಿ, ಯಾಕೋ ಬಂದೇ ಮಾಡ್ಯಾರಿ. ರಾಮಾಯಣ ನಡೀತಂದ್ರೆ ವರ್ಷಗಟ್ಲೆ ರಾಮಾಯಣ ಹೇಳೋರು
ಓದವ್ರು ಪೋತಿ ಓದವ್ರು ತಾಳ್ಕರಿ ಮುಡ್ದಂಗ ಅದೇನು ಅವ್ರಿಗೆ ಬೇಕಾಗಿವ್ರಿ ಮಜ್ಜಿಗೆ. ರಾಮಾಯಣ ಹೇಳೋನಿಗೆ ಮಜ್ಜಿಗೆ ಉಣಂಗಾಗಿತ್ತು ಅದು ಕುಡಿಯಂಗ. ಗೌಡಿಗಾರ ಮನೆಗೆ ಬಂದ್ರತಿಕ್ರಿ ವ್ಯವಸ್ಥೆ ಮಾಡಾಕಿ ಯಾವ ರಾಮಾಯಣ ಹೇಳೋ ಉಳುಕತ್ತಾನ ಮಜ್ಜಿಗೆ ಕೊಡುವ ಸರಿ. ನನ್ನ ದಂಧ್ಯಾಗ ಹೆಂಡಾರದಾಗ ಕಾಸಾರದಾಗ ಹೆಪ್ಪ ಹಾಕರ್ದಾಗ ಮಜ್ಜಿಗೆ ಮಾಡಾರ್ದಾಗ ನನ್ನ ದಂಧ್ಯಾಗ ರಾಮಾಯಣ ಕೇಳಿಲ್ಲ. ನನಗೆ ರಾಮಾಯಣ ಹೇಳೋ ನಿನಗೆ ಮಜ್ಜಿಗೆ ಕೊಡ್ತಾವ ಆಕಿ. ಆಕೆಂದ್ರ ಸಣ್ಣ ರಾಮಾಯಣ ವರ್ಷಗಟ್ಲೆ ನಡೆದ ಹ್ಯಾಂಗ ಹೇಳಿ ತಂಗಿ ಅಲ್ಲಿ ಉಳು ಕುಂಡ್ರಿಸಿ ಬಂದಿದೆ. ರಾಮಾಯಣ ಹೇಳ್ದಂದ್ರೆ ನಾ ಕೊಡ್ತಾ ಇಲ್ಲಿ ಕೊಡಂಗಿಲ್ಲ ಮಜ್ಜಿಗೆ ಅಂದಾಗ ಆಕಿನೂ ತಲೆ ನಡೆಸ್ತಾಳತ್ತ. ಹೆಣ್ಮಗಳು ಹುಷಾರಿದ್ದಾಳತ್ತೆ. ರಾಮಾಯಣ ಹೇಳಿ ಕೇಳು ಅಂದ್ರತ್ತ. ಬಹಳ ಚಂದ ಹೇಳ್ರಿ. ದಶರಥನ ಕಂದ ರಾವಣನ ಕೊಂದ ಸೀತಾಗ ತಂದ ಕುಡು ಮಜ್ಜಿಗೆ ಅಂದ್ರ. ದಶರಥನ ಕಂದ ರಾವಣಗ ಕೊಂದ ಸೀತಾಗ ತಂದ ಕುಡು ಮಜ್ಜಿಗೆ ಅಂದ್ರ. ಮುಗಿತು ಮುಗಿತು ಮೂರೇ ಮಾತನಾಗ. ಹಂಗ ಪುಣ್ಯಾತ್ಮರೇ ನಮ್ಮ ಮಗಳು ಅನ್ನ ಕುದಿಸ್ತಾರ. ಈಗೆಲ್ಲ ಕುಕ್ಕರ್ ಸಿಟ್ಟಿ ಮ್ಯಾಗ ಬಂದವ್ರಿ. ನಮ್ಮನ್ನ ಹೆಣ್ಣು ನೋಡಕ್ ಹೋಗಿದ್ರಿ. ಹೆಣ್ಣೆಲ್ಲ ನೋಡಿದೆವು ಮಾಡ್ಕೊಳ್ಳೋ ಸಂಗಟೆ ಇದ್ದ. ಅವ್ರವ್ವ ಹುಡುಗಿ ಅವ ಅಂದ್ರು ಬೀಗ್ರಿ ಚಾ ಇಡು ತಂಗಿ. ನಾವು ಒಂದೇ ಚಾ ಹುಡುಗಿಗೆ ಕೊಟ್ಟು ಹಚ್ಚಿಬಿಟ್ರಿ ಅಂದಾಗ ಆಕಿ ಹುಡುಗಿ ಕಿಚನ್ದಾಗ ಹೋಗಿ ಚಾ ಕಿಟ್ಟಾಳ. ಮಮ್ಮಿ ಅಂದ್ರು. ಯಾಕ ತಂಗಿ? ಮಮ್ಮಿ ಚಾಕ್ ಸಿಟ್ಟಿ ಅಟ್ಕೊಳ್ಳಿ ಅಂತ ಕೇಳು. ನಾವಂದೇವು ಬರ್ತೇವ್ರಿ. ನಾವಂದೇವು ಚಾಕ ಎಷ್ಟು ಸಿಟ್ಟಿ ಕುಡ್ಲಿ ಅಂತ. ಈಗೆಲ್ಲ ಅನ್ನ ಸಿಟ್ಟಿ ಮ್ಯಾಗ ನಡೆದವ. ಸಿಟ್ಟಿ ವಿಷಯ ಮ್ಯಾಗ ಕುದ್ದೋದಿಲ್ಲ ತಿಳಿದ ಹಿಂದಕ್ಕೆ ನಮ್ಮ ಹೌದ್ಯಾರು ಭಗವಣ್ಯಾಗ ಕುದಿಸಿ ಎರಡು ಕಾಳ ಕಡ್ಚಿ ಮ್ಯಾಗ ತಗೊಂಡು ಕುದ್ದೋದಿಲ್ಲ ಅಂತ ನೋಡ್ತೀವಿ. ಯಾರು ಭಗವಣೆಲ್ಲ ನೋಡಿತ್ತು. ಹಾಗೆ ಪುಣ್ಯಾತ್ಮರ 5 ದಿವಸದೊಳಗೆ ಗಣಪತಿ ಮಹತ್ವ ಏನಂತ ಕೇಳಿದ್ರೆ ಯಾರು ಅನನ್ಯ 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 ಚಿಂತೆಯಂತೋ ಯಮಾಜನ ಪೂರ್ವ ಉಪಾಸತೆ ಶಾಭುಕ್ತಾನ ಯೋಗಿ ಚಮ್ಮಂ ಅರ್ಜುನ. ಆ ಪರಮಾತ್ಮನ ಗಣನಾಥನ ದೇವನೊಬ್ಬ ನಾಮ ಹಲವು. ಆ ಪರಮಾತ್ಮ ಎಲ್ಲ ರೂಪವ ಅವನೇ ತಾಳಿದ್ದಾನೆ. ರಾಮೋ ನೀನೆ, ರಹಿಮೋ ನೀನೆ, ಎಲ್ಲ ನೀನೇ ಅಪ್ಪ. ಅದಕ್ಕೆ ಆ ಚರಾಚರದಲ್ಲಿ ಪರಮಾತ್ಮ ತುಂಬಿ ತುಳಿಕೆ. ಅಂಥ ಒಂದು ಚಿಂತನ ಸ್ವರೂಪವಾದಂತಹ ಪರಮಾತ್ಮನಿಗೆ ಬ್ರಹ್ಮಾಂಡ ವ್ಯಾಪಿಸಿಕೊಂಡಂತ ಚೇತನಿಗೆ ಬ್ರಹ್ಮ ಅಂತ ಕರೆದಾರೆ. ಈ ಶರೀರಕ್ಕೆ ವ್ಯಾಪಿಸಿಕೊಂಡಂತ ಚೇತನಿಗೆ ಆತ್ಮ ಅಂತ ಕರೆದಾರೆ. ಅದಕ್ಕೆ ಪುಣ್ಯಾತ್ಮರೇ ಪರಮಾತ್ಮ ಹೆಂಗದನಂತ ಕೇಳಿದ್ರೆ ಅರಿವಿನ ಮಹಾಚೇತನ ಸ್ವರೂಪ ಅದಾನೆ. ಅಂಥ ಒಂದು ಅರಿವಿನ ಮಹಾಚೇತನ ಸ್ವರೂಪವಾದಂತಹ ಪರಮಾತ್ಮ ಈ ನಮ್ಮ ಹೃದಯ ಮಂದಿರದಲ್ಲಿ ವಿರಾಜಮಾನಾನೆ. ಅದಕ್ಕೆ ಅರ್ವ ಇಲ್ಲದವಾಗ ಗುರುವಿನ ಗುರುತೇನು, ಪರ್ವ ಇಲ್ಲದವಾಗ ಪರಬ್ರಹ್ಮನ ಗುರುತೇನು. ಜಗಕ್ಕೆಲ್ಲ ಗುರುವಾದ ಪರಮಾತ್ಮನಿಗೆ ನಂಬಿದವನೇ ನಿಜ ಭಕ್ತನಾದವನ ಕೂಡಲ ಸಂಗಮ ದೇವಾತ ಬಸವಣ್ಣ ಹೇಳ. ಅದಕ್ಕೆ ಅಂತ ಪರಮಾತ್ಮನನ್ನ ಜಪಿಸಿ ಇದು ಮೊದಲ ಸ್ವಚ್ಛ ಆಗಬೇಕು. ಇವೆಲ್ಲ ಘಾನ ಹೋಗ್ಬೇಕು. ಮೊದಲ ಘಾನ ಹೋಗಿ ಅಂತಃಕರಣ ಶುದ್ಧ ಐತಂದ್ರೆ ಆವಾಗ ಪರಮಾತ್ಮ. ಮಳಿ ಹತ್ತದ ಹೊಲ ಎಲ್ಲ ಹುಲ್ಲಾಗ್ಯದ ಬಿತ್ತಾನೆಯಲ್ಲಿ ಬೆಳಿ ಬರ್ತದ್ರಿ. ಮೊದಲು ಘಾನ್ ತೆಗಿಬೇಕು. ಘಾನ್ ತೆಗೆದು ಬಿತ್ತಿದ್ರು ಬೆಳಿಗಿಂತ ಮೊದಲು ಕೈ ಕಸ ಬರ್ತದೆ ಮ್ಯಾಲಿಟ್ಟು. ಮತ್ತೆ ಅದು ಕೂಲಿ ಹಚ್ಚಿ ತೆಗಿಬೇಕ್ರಿ. ಅದು ಕೈ ಕಸ ಅಂದ್ರೆ ಬೆಳಿ ಬರ್ಕೊಡ್ತದೆ, ಬರಕೊಡೋದು. ಹಾಗ ನಮ್ಮ ಹೃದಯದೊಳಗೆ ಇರ್ತಾವ ಕೆಟ್ಟ ಗುಣ. ಆದ್ರೂ ಕೂಡ ಡಬ್ರ್ಯಾನ ನೀರಿನಂತೆ ಮಳೆಗಾಲದಿಂದಾಗ ಅಡಿವ್ಯಾಗ ಡಬ್ರ್ಯಾಗ ನೀರ ಕುಡಿಲಿಕ್ಕೆ ಹಿಂದಕ್ಕೆ ಮಂದಿ ಡಬ್ರ್ಯಾಗ ನೀರು ಕುಡಿತಿತ್ರಿ. ಡಬ್ರ್ಯಾಗ ನೀರು ಕುಡಿಬೇಕಾದ್ರೆ ಗದ್ದಲ ಮಾಡಲಾರ್ದಂಗ ಬಡ್ಡ್ಯಾನ ಗಾಳಿ ಹಬ್ಸಲಾರ್ದಂಗ ಹಳೂಕ ಕುಡಿತಿದ್ರು. ಹಾಗ ನಮ್ಮಲ್ಲಿ ಅವಗುಣನ್ನ ಅಳವಡಿಸಿ ತೆಳಗಿಟ್ಟು ಮ್ಯಾಲ ಸದ್ಗುಣವನ್ನ ತಂದು ಪರಮಾತ್ಮನ ಧ್ಯಾನ ಪೂಜೆಯನ್ನ ಮಾಡಿ ಮನುಷ್ಯ ಜನ್ಮವನ್ನ ಸಾರ್ಥಕತೆ ಮಾಡುವಂತ ಸದ್ಬುದ್ಧಿ ಪರಮಾತ್ಮ ನನಗೂ ಕೊಡ್ಲಿ, ನಿಮ್ಮೆಲ್ಲರಿಗೂ ಕೊಡ್ಲಂತ ಹಾರೈಸಿ 3 ದಿನ ಹಾದೋರಿ. ಉಳಿದು 2 ದಿನ. ನಾಳಂತೂ ಶನಿವಾರ. ಇವತ್ತು 3ನೇ ದಿನ ಅಲ್ರಿ. ನಾಳೆಗೆ ಶುಕ್ರವಾರ. ಶನಿವಾರ ದಿವಸ ನಮ್ಮದು ಭವ್ಯ ಕುಂಭ ಮೇಳ. ಗಣಪತಿ ಮೆರವಣಿಗೆ, ದಿವ್ಯ ಭವ್ಯವಾದಂತಹ ಮೆರವಣಿಗೆ. ನಾ ಎಲ್ಲ ನನ್ನ ಭಾವನ ಕಟ್ಟಿಯ ಸುತ್ತಮುತ್ತಿನ ಇಲ್ಲೆಲ್ಲ ಎಷ್ಟು ಹೆಣ್ಮಕ್ಳು ಬಂದಿರಿ.
ನೀವು ಒಬ್ಬ ಹೆಣ್ಮಗಳು 5 ಮಂದಿಗೆ ತಯಾರು ಮಾಡ್ಬೇಕಂತ ಕುಂಭ. ಇವತ್ತೆಲ್ಲಾರು ಚಪ್ಪಲಿ ಹೊಡೆತ ನಾ ಬಿಡಂಗಿಲ್ಲ. ನಾ ಒಬ್ಬಕ್ಕೆ 5 ಮಂದಿ ಹೆಣ್ಮಕ್ಳು ಕುಂಭ ತಯಾರು ಮಾಡ್ತೀನಿ ಅಂತ ಕೈ ಮೇಲೆ ಮಾಡಿರಲ್ಲ. ನನ್ನ ಮಾತು ಯಾರು ಕೇಳಲಿವ ಅನ್ಬೇಡ್ರಿ. ಯಾಕಂದ್ರೆ ಎಷ್ಟು ಕುಂಭನ ಮಗಳು ಹೆಚ್ಚಿಗೆ ತರ್ತಾರ. ಯಾಕಂತ ಕೇಳಿದ್ರೆ ಹೆಣ್ಣು 3 ಲೋಕದ ಕಣ್ಣಂದಾರ. ಯಾವುದೋ ಕಾರ್ಯಕ್ಕೆ ಹೆಣ್ಮಕ್ಳಿದ್ರೆ ಕಾರ್ಯ ಶುದ್ಧ. ಅದಕ್ಕೆ ಅಂತ ಒಂದು ಗಣಪತಿ ಮೆರವಣಿಗೆ ಶ್ರೀ 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 1800 ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ದಿವ್ಯ ಜ್ಞಾನ ಸಿಂಹಾಸನ ಪೀಠ ಕಾಶಿ ಜಗದ್ಗುರು ಸನ್ನಿಧಿಯವರ ಮೆರವಣಿಗೆ, ನಾಗಣಸೂರಪ್ಪ ಅವರ ಜೊತೆಗೆ ಗದಗಿ ಮಹಾರಾಯವರು ತ್ರಿಗಳದ ಮೆರವಣಿಗೆ ಜೊತೆಗೆ ಗಣಪತಿ ಭವ್ಯವಾದ ಮೆರವಣಿಗೆ. ನೀವೆಲ್ಲ ಹೆಣ್ಮಕ್ಳು ಎಲ್ಲರಿಗೆ ತಿಳಿಸಿ ಹೇಳಿ ಹೆಚ್ಚಾನಿ ಹೆಚ್ಚ ನಮ್ಮ ಮಗಳು ರಾಂಗ್ ಹೆಂಗ್ ಹತ್ತಬೇಕಂತ ಕೇಳಿದ್ರೆ ಗುಡಿ ಮುಂದಿನ ಇಲ್ಲಿಗೆ ಬಾಲ್ ಕಟ್ಟಿಗೆ ಹತ್ಬೇಕಾರೆ ಎಷ್ಟು ಉದ್ದ. ಗಣಪತಿ ಅಪ್ಪ ಅವ್ರ ಮೆರವಣಿಗೆ ಅಲ್ಲೇ ಗುಡಿ ಬಂದಿದ್ರೆ ನಿಮ್ಮ ರಾಂಗ್ ಇಲ್ಲಿಗೆ ಬಂದಿರ್ಬೇಕು. ಅಷ್ಟೊಂದು ಭವ್ಯದಿಂದ ನೀವೆಲ್ಲರೂ ಮನಮುಟ್ಟಿ ಮಾಡ್ತೀರಿ ಅಂತ ನನಗೂ ಖಾತ್ರಿ ಅದ. ಯಾಕಂತ ಕೇಳಿದ್ರೆ ಇದು ವಕೀಲ್ ಸಾಹೇಬ್ರು ಒಬ್ಬರೇ ಮಾಡ್ತಾರ ಅಂತ ಹಿಂಗೇನಿಲ್ಲ. ಇದು ನಮ್ಮ ಊರಿನ ಶಾನ್ ಅದ, ಕುಂಬಾರಿ ಹೆಸರು ತರುವಂತ ಕೀರ್ತಿ ಅದ. ನಾವೆಲ್ಲರೂ ಅವರಿವರನ್ನದೇ ಸಮಸ್ತ ಅವೇದ ದರ್ಶನಂ ಜ್ಞಾನಂ ಭೇದ ಮಾಡಲಾರದೆ ಯಾವುದೂ ಭೇದ ತರಬೇಡ್ರಿ. ಅವರಿವರನ್ನದೇ ತಮ್ಮ ಕೇಳನ್ನದೇ ಸಮಭಾವನ ಮೊದಲೇ ವಿಷಯ ಸಮಭಾವ ಸಮದೃಷ್ಟಿ ಬರಬೇಕು ಮನುಷ್ಯನಲ್ಲಿ. ಅಂತ ಒಂದು ಸಮಭಾವ ಸಮಬುದ್ಧಿಯಿಂದ ಎಲ್ಲಾ ನನ್ನ ತಾಯಿ ಅಕ್ಕ ತಂಗಿಯರು ಬಾಳದರು ಬಹುಸಂಖ್ಯೆಯಿಂದ ಕುಂಭದೊಳಗೆ ಸಹಭಾಗಿ ಆಗ್ತಿರೋಂತ ಆತ್ಮವಿಶ್ವಾಸದಿಂದ ನಾ ಹೇಳಿ 14ನೇ ತಾರೀಕಿಗೆ ಭವ್ಯವಾದಂತಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗ್ತದೆ. ನಾವೆಲ್ಲ ಥಂಡಿ ದಿನ ಅದ, ಬಹಳ ಥಂಡಿ. ಅಮರನಾಥ್ ಹೋಗ್ಯಾರ ಬರ್ಫಿನಾಗೇರಿ. ಅಂತ ಥಂಡಿದಿಂದ ಯಾರು ಹೊರಗೆ ಬಂದು ಉರಿ ಹಚ್ಚದ್ರ ಅವ್ರು ಯಾರು ಹಚ್ಚಾರ ಎಲ್ಲವ್ರು ಹಚ್ಚಾರ ನೋಡ್ತೀರಲ್ರಿ. ಯಪ್ಪ ಆ ಉರಿ ಮೊದಲು ಯಾವಾಗ ಸಿಗ್ತದ, ಯಾವಾಗ ಕಾಸ್ಕೊಳ್ಳಿ ಅಂತ ಹೌಹಾರಿ ಬಂದ್ರೆ ಹ್ಯಾಂಗ ಕಾಸ್ಕೊತೀರಿ, ಯಾವ ಹಚ್ಚನ ಎಲ್ಲಿದ ನೋಡಂಗಿಲ್ಲ. ಹಾಗ ಪುಣ್ಯಾತ್ಮರಿಗೆ ಮಾವನ ಕಟ್ಟಿಯಲ್ಲಿ ಗಣನಾಥನ ಪ್ರಾಣ ಪ್ರತಿಷ್ಠಾಪನಾ ಅಂದ್ರೆ ಒಂದು ಜ್ಞಾನಾಗ್ನಿ ಉರಿ ಹತ್ಯದ. ನಿಮ್ಮೆಲ್ಲಾರ ಥಂಡಿ ಆ ಗಣನಾಥ ಓಡಿಸ್ತಾನ. ಈ ಉಗ್ನಿ ಒಳಗೆ ನೀವೆಲ್ಲರೂ ಅಗ್ನಿ ಒಳಗೆ ಸಹಭಾಗಿಯಾಗಿ ಗಣನಾಥನ ಜ್ಞಾನಾಗ್ನಿ ಒಳಗೆ ನಿಮ್ಮ ಥಂಡಿ ಒಡೆದೋಡಿಸ್ಕೋರಿ. ನಿಮ್ಮ ಪಾಪ ತಾಪಗಳನ್ನು ಒಡೆದೋಡಿಸ್ತೀರಿ. ಏನೇ ತಿಳಿದರೆ ಮಾಡಲಿ ತಿಳಿಲಾರದ್ರೆ ಮಾಡಲಿ ಕೈಲಿ ಪಾಪ ಆಗ್ತ. ಅವ್ ಮಾಡಿದಂತ ಪಾಪ ಇಲ್ಲಿ ನಶಿಸಿ ಹೋಗ್ಬೇಕಾದ್ರೆ ಇಂಥ ಸತ್ಕಾರದೊಳಗೆ ಸಹಭಾಗಿ ಆಗಿದ್ರೆ ಮಾತ್ರ ನಶಿಸಿ ಹೋಗ್ತಾರಂತ ಮಾತನ್ನ ಹೇಳಿ ಇವತ್ತಿನ ಅನ್ನದಾನಿಗಳು ಯಾರಪ್ಪ ಹೆಸರ ಇವತ್ತಿನ ಮಹಾಪ್ರಸಾದದ ಇದೇ ನಮ್ಮ ಬಾವನಕಟ್ಟಿಯ ಕುಂಬಾರಿಯ ಮಾಜಿ ಸರ್ಪಂಚರಾದಂತ ಒಳ್ಳೆಯ ಒಂದು ಸತ್ಸಂಗ ಪ್ರೇಮಿಗಳಾದ ಗೇನ್ಸಿದ್ದ ಶಿಮೂರ್ತಿ ಬೋರ್ಗೊಂಡೆ